ಭಾಗದಲ್ಲಿ ನಾವು ಕಲಿತಿರೋದು ವಿಷಯ ಏನಂತ ಹೇಳಿದ್ರೆ, ಅದಕ್ಕಿಂತ ಮುಂಚೆ ಒಂದು 2-3 ವಾರ ಹಿಂದೆನೆ ನಾವು ಶುರು ಮಾಡಿದ್ರೆ ಹೌ ವಿ ಸಸ್ಟೈನ್ ಇನ್ ಗಾಡ್. ದೇವರಲ್ಲಿ ನಮ್ಮನ್ನು ನಾವು ಯಾವ ರೀತಿಯಲ್ಲಿ ಉಳಿಸ್ಕೊಬೇಕು, ಪವಿತ್ರಾತ್ಮನ ಕೃಪಾವರದಿಂದ, ನಮಗೆ ಇರೋದನ್ನು ಪವಿತ್ರಾತ್ಮನ ಸಹಾಯದಿಂದ ಹೇಗೆ ನಾವು ಉಳಿಸ್ಕೊಬೇಕು ಅಂತ ನಾವು ಕಲಿತ ಬಂದದಲ್ಲಿ ಮೊದಲನೇದಾಗಿ ಟ್ರಸ್ಟ್ ಆ್ಯಂಡ್ ಫೇತ್, ನಂಬಿಕೆ ವಿಶ್ವಾಸದಲ್ಲಿ ದೇವರಲ್ಲಿ ನಮ್ಮನ್ನು ನಾವು ಉಳಿಸ್ಕೊಬೇಕು ಅಂದ್ರೆ. ಎರಡನೇದಾಗಿ ಸಬ್ಮಿಟ್ ಟು ಗಾಡ್, ದೇವರಿಗೆ ನಮ್ಮನ್ನು ಒಪ್ಪಿಸಿ ಕೊಡಬೇಕು, ಆ ರೀತಿಯಲ್ಲಿ ನಮ್ಮನ್ನು ನಾವು ಉಳಿಸ್ಕೊಬೇಕು ಅಂತ. ಕಳೆದ ಭಾಗದಲ್ಲಿ ನಾವು ನೋಡಿರೋದು ಪ್ರೇಯರ್, ಪ್ರಾರ್ಥನಾ ಪೂರ್ವಕವಾಗಿರುವ ಜೀವನದಲ್ಲಿ ಪ್ರಾರ್ಥನೆಯಿಂದ ನಮ್ಮನ್ನು ನಾವು ದೇವರಲ್ಲಿ ಉಳಿಸ್ಕೊಬಹುದು. ಈ ರೀತಿಯಲ್ಲಿ ಇರೋದು 3 ವಿಷಯಗಳು ನಾವು ಲಾಸ್ಟ್ ಟೈಮಲ್ಲಿ ನೋಡಿದೆ. ಇವತ್ತು 4ನೇ ವಿಷಯ, ದೇವರ ವಾಕ್ಯದಲ್ಲಿ ನಾವು ಜೀವಿಸಬೇಕು. ಕಳೆದ ಭಾಗದಲ್ಲಿ ಪ್ರಾರ್ಥನೆ ಆಗಿದ್ರೆ, ಈ ದೇವರ ವಾಕ್ಯದಲ್ಲಿ ನಾವು ಜೀವಿಸಬೇಕು. ಅವಾಗ ಮಾತ್ರ ದೇವರಲ್ಲಿ ನಮ್ಮನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ. ದೇವರು ನಮಗೆ ಕೊಟ್ಟಿರೋಂಥ ಟ್ಯಾಲೆಂಟ್ ಇರ್ಬೋದು, ಇಲ್ಲಾಂದ್ರೆ ದೇವರು ನಮಗೆ ಕೊಟ್ಟಂತ ರಕ್ಷಣೆ ಇರ್ಬೋದು, ಇಲ್ಲ ದೇವರು ನಮಗೆ ಕೊಟ್ಟಂತ ದೀಕ್ಷಾ ಸ್ನಾನವನ್ನೇ ಇರ್ಬೋದು, ಎಲ್ಲವನ್ನು ನಾವು ಉಳಿಸ್ಕೊಬೇಕಾಗಿರೋದು. ಕಳೆದ ಭಾಗದಲ್ಲಿ ನಾನು ಹೇಳಿದೆ, ನಾವು ಉಳಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಅದನ್ನು ಬೆಳೆಸ್ಕೊಬೇಕು. ಈಗ ಒಂದು ಗಿಡ, ಸಣ್ಣದೊಂದು ಗಿಡ ನಾವೆಲ್ಲಾದ್ರೂ ಹಾಕಿದ್ರೆ, ಅದು ನಾವೇ ಹಾಕಿರೋದು ಬೀಜನ ಇಲ್ಲ ಸಣ್ಣ ಗಿಡನ ಹಂಗೆ ಇದ್ದಿದ್ರೆ ನಮಗೆ ಸಿಟ್ಟು ಬರುತ್ತೆ. ಎಷ್ಟೋ ದಿವಸ ನೋಡ್ತೀನಿ, ಮತ್ತೆ ಅದು ಬೆಳೀತಾ ಇಲ್ಲ ಅಂದೇಳಿ ತೆಗೆದು ನಾವು ಬಿಸಾಕ್ತೀವಿ. ಯಾಕೆಂದ್ರೆ ಅದು ಫಲ ಕೊಡ್ತಾ ಇಲ್ಲ, ಗ್ರೋತ್ ಇಲ್ಲ ಅಂತ ಹೇಳಿ. ಪ್ರಿಯರೇ, ಆತ್ಮೀಯ ಜೀವನದಲ್ಲಿನು ದೇವರು ನಮಗೆ ಕೆಲವೊಂದು ವಿಷಯಗಳು ಕೊಡುವಾಗ ಅದರಲ್ಲಿ ವಿಶ್ವಾಸಗಳು ಬೆಳೆಯಬೇಕು. ಇವತ್ತು ದೇವರ ವಾಕ್ಯದಲ್ಲಿ ನಾವು ನಮ್ಮನ್ನೇ ದೇವರಲ್ಲಿ ಹೆಂಗೆ ನಾವು ಉಳಿಸ್ಕೊಬೇಕು ಅಂತ ನೋಡುವಾಗ, ಇಲ್ಲಿ ಒಂದು ಮುಖ್ಯವಾಗಿರೋದು ವಿಷಯ ಅಂದ್ರೆ, ನಾವು ಯಾವ್ದು ಬಗ್ಗೆ ಕಲಿತಾ ಇರೋದು ಪವಿತ್ರಾತ್ಮನ ಕುರಿತಾಗಿ. ಅದಕ್ಕಿಂತ ಹೆಚ್ಚಾಗಿರೋದು ಅಂತ ಹೇಳಿದ್ರೆ, ನಾವು ಶುರು ಮಾಡುವಾಗಲೇ ಹೇಳಿದ್ರೆ ಪಾಪ, ನೀತಿ, ನ್ಯಾಯ ತೀರುವಿಕೆ. ಇದರಲ್ಲಿ ಪಾಪ ನೀತಿ ಬಗ್ಗೆ ನಾವು ಕಲಿತಾ ಇತ್ತು. ಈಗ ನ್ಯಾಯ ತೀರುವಿಕೆ ದಿವಸದಲ್ಲಿ ಪವಿತ್ರಾತ್ಮನ ನಮ್ಮನ್ನೇ ಸಿದ್ಧರಾಗಿ ನಿಲ್ಲಿಸಬೇಕು ಅನ್ನೋ ಉದ್ದೇಶದಲ್ಲಿ ಪವಿತ್ರಾತ್ಮನ ನಮಗೆ ಸಿಕ್ಕಿರುವ ಸಂದರ್ಭದಲ್ಲಿ, ಇಲ್ಲಿ ಪವಿತ್ರಾತ್ಮನಲ್ಲಿ ಒಂದು ಈ ಪವಿತ್ರ ನಮ್ಮ ದೇಹ ಅಂತ ಹೇಳೋದು ನಿಮಗೆಲ್ಲರಿಗೇನು ಗೊತ್ತು. ಮನುಷ್ಯನಿಗೆ ಆಹಾರ ಬೇಕು, ಏನಕ್ಕೆ ಹೇಳಿ? ದೈಹಿಕವಾಗಿರೋದಂಥ, ಶಾರೀರಿಕವಾಗಿರೋದಂಥ ನೆಸೆಸಿಟೀಸ್, ಅಗತ್ಯಗಳು ಪೂರೈಸಲಿಕ್ಕೆ ಆರೋಗ್ಯ ಬೇಕು. ಈ ಆರೋಗ್ಯ ನಮಗೆ ಎಲ್ಲಿಂದ ಸಿಗುತ್ತೆ ಹೇಳಿ? ನಾವು ತಿಂತಾ ಇರೋದು ಆಹಾರದಿಂದ. ಸರಿಯಾದ ರೀತಿಯಲ್ಲಿ ನಾವು ಆಹಾರ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಬರ್ತಾ 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 ಏನಾಗುತ್ತೆ ಹೇಳಿ? ನಮ್ಮ ಶರೀರಕ್ಕೆ ಬೇಕಾಗಿರೋದಂಥ ವೈಟಮಿನ್ಸ್ ಆಗಲಿ, ಮಿನರಲ್ಸ್ ಆಗಲಿ, ಇದೆಲ್ಲ ಸಿಗೋದಲ್ಲ, ಇಮ್ಯುನಿಟಿ ಪವರ್ ಕಮ್ಮಿ ಆಗುತ್ತೆ. ಇಮ್ಯುನಿಟಿ ಪವರ್ ಕಮ್ಮಿ ಆಗುವಾಗ ಏನಾಗುತ್ತೆ? ಆಟೋಮ್ಯಾಟಿಕ್ ಆಗಿ ಈ ಕೆಲವೊಂದು ರೋಗಗಳು, ಅದೇ ಥರ ಟಯರ್ಡ್ನೆಸ್, ಇದೆಲ್ಲ ನಮ್ಮ ಶರೀರಕ್ಕೆ ಬರುತ್ತೆ. ಇದೇ ರೀತಿಯಲ್ಲಿನೇ ನಮ್ಮ ಶರೀರಕ್ಕೆ ಆಹಾರ ಎಷ್ಟು ಇಂಪಾರ್ಟೆಂಟ್ ಆಗಿದೆಯೋ, ಅದೇ ರೀತಿಯಲ್ಲಿನೂ ನಮ್ಮ ಆತ್ಮನಿಗೆ, ದೇವರು ಕೊಟ್ಟಂತ ಪವಿತ್ರಾತ್ಮನಿಗೆ ಆಹಾರ ಬೇಕು. ಈ ಪವಿತ್ರಾತ್ಮನ ಆಹಾರ ಏನು ಹೇಳಿ? ಪವಿತ್ರಾತ್ಮನ ಆಹಾರ ಅಂತ ಹೇಳಿದ್ರೆ ದೇವರ ವಾಕ್ಯವೇ ಪವಿತ್ರಾತ್ಮನಿಗಿರುವ ಆಹಾರ. ಅಲ್ಲಿಗೆ ನಮಗೆ ಗೊತ್ತಾಯಿತು, ದೇವರ ವಾಕ್ಯದಲ್ಲಿ ನಮ್ಮನ್ನು ನಾವು ಉಳಿಸ್ಕೊಬೇಕು ಅಂತ ಹೇಳಿದ್ರೆ ಆತ್ಮನಿಗೆ ಆಹಾರವನ್ನು ಕೊಟ್ಟು, ದೇವರ ವಾಕ್ಯವೆಂಬ ಆಹಾರವನ್ನು ಕೊಟ್ಟು ಆತ್ಮನನ್ನು ಬೆಳೆಸಬೇಕು. ಇಲ್ಲಿ ಇದೇ ರೀತಿಯಲ್ಲಿ ಆತ್ಮನಲ್ಲಿ ಶಕ್ತಿ ಹೊಂದಬೇಕು. ಆತ್ಮನಲ್ಲಿ ನಾನು ಆಗಲೇ ಹೇಳಿದೆ, ಸರಿಯಾಗಿ ರೀತಿಯಲ್ಲಿ ನಾವು ಆಹಾರ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಮ್ಮ ಶರೀರ ಇರುತ್ತೆ, ತೊಂದರೆ ಏನೂ ಇರಲ್ಲ. ನಾನು ಹೇಳಿದೆ, ಬಟ್ ಯಾವುದಾದ್ರೂ ಒಂದು ಸಿಚುವೇಶನಲ್ಲಿ, ಒಂದು ಮಳೆ ನೆನೆಯುವಾಗ, ಇಲ್ಲಾಂದ್ರೆ ಯಾವುದಾದ್ರೂ ಒಂದು ಗಾಳಿಯಲ್ಲಿ, ಬಿಸಿಲಲ್ಲಿ ನೋಡುವಾಗ ಅದು ತಡ್ಕೊಳ್ಳಿಕ್ಕಿರೋ ಶಕ್ತಿ ನಮಗಿರಲ್ಲ, ಇಮ್ಯುನಿಟಿ ಪವರ್ ಇರಲ್ಲ. ಪ್ರಿಯರೇ, ಇದೇ ರೀತಿಯಲ್ಲಿನೇ ದೇವರ ವಾಕ್ಯವನ್ನು ಅಭ್ಯಾಸ ಮಾಡದೇ ಇರುವಂಥ ವಿಶ್ವಾಸಿಯ ಜೀವನದಲ್ಲಿ ಶೋಧನೆಗಳು ಬರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ತಡ್ಕೊಳ್ಳಿಕ್ಕೆ ಆಗಲ್ಲ. ಅವಾಗ ವಿಶ್ವಾಸ ಜೀವಿತದಿಂದ ಬಿದ್ದು ಹೋಗುತ್ತೆ, ನಂಬಿಕೆ ಕಳ್ಕೊಳ್ಳುತ್ತೆ. ಇಲ್ಲಿ ನೋಡಿ, ಕೀರ್ತನೆಗಳು 119, 105. ಕೀರ್ತನೆಗಳು 119, 105ನೇ ವಾಕ್ಯ, 105 ವಾಕ್ಯ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ನೋಡಿ, ಇಲ್ಲಿ ದೇವರ ವಾಕ್ಯದ ತುಂಬಾ ಸಂಕ್ಷಿಪ್ತವಾಗಿ, ಸುಧಾರ್ಯವಾಗಿ ಹೇಳುವಂತ, ಸರಳವಾಗಿ ಹೇಳುವಂತ ಒಂದು ವಾಕ್ಯ ಇದು. ದೇವರ ವಾಕ್ಯ ಏನಂತ ಹೇಳಿದ್ರೆ,
ನಿನ್ನ ವಾಕ್ಯ ಅಂತ ಹೇಳುವಾಗ ದೇವರ ವಾಕ್ಯವು ನನ್ನ ಕಾಲಿಗೆ, ಕೀರ್ತನ ಹೇಳಿದ ನನ್ನ ಕಾಲಿಗೆ ದೀಪವು, ಕಾಲಿಗೆ ದೀಪ, ಇಲ್ಲಿ ದಾರಿಗೆ ಬೆಳಕು ಆಗಿದೆ. ಇದು ಎರಡು ವಿಷಯವನ್ನು ನೀವು ನೋಡಿ. ಒಂದು ದೀಪ, ಈ ದೀಪ ಸುಮ್ಮನೆ ಇದ್ದಿದ್ರೆ ಅದರಿಂದ ಏನ್ ಬರುತ್ತೆ ಹೇಳಿ? ಬೆಳಕು ಬರಲ್ಲ. ಅದರಲ್ಲಿ ಎಣ್ಣೆ ಹಾಕ್ಬೇಕು, ಆ ಬತ್ತಿ ಹಾಕ್ಬೇಕು, ಬೆಂಕಿ ಹಚ್ಬೇಕು, ಅವಾಗ ಆ ದೀಪ ಉರಿಯುತ್ತ ಆ ಬೆಳಕು ಎಲ್ಲಿ ಸಿಗುತ್ತೆ ಹೇಳಿ? ದಾರಿಗೆ. ನೋಡಿ, ದಾರಿಗೆ ಬೆಳಕು. ಅಲ್ಲಿ ಕಾಲಿಗೆ ದೀಪ ಅಂತ ಹೇಳುವಾಗ ಒಂದು ವಿಷಯ ಹೇಳ್ತೀನಿ. ಕಾಲಿರೋದು ಎಲ್ಲಿ ಹೇಳಿ? ನಮ್ಮ ಶರೀರದಲ್ಲಿ. ಅಂದ್ರೆ ಶರೀರಕ್ಕೆ, ದೇಹಕ್ಕೆ ಸಂಬಂಧಪಟ್ಟಿರುವಂತ ವಿಷಯ. ದಾರಿಗೆ ಅಂತ ಹೇಳಿದ್ರೆ ಅದು ನಡತೆಗೆ, ಜೀವಕಾಲದಲ್ಲಿ, ಜೀವಮಾನದಲ್ಲಿ ನಾವು ಜೀವಿಸುವ ಸಂದರ್ಭದಲ್ಲಿ ನಮ್ಮ ದೇಹ ಯಾವ ರೀತಿಯಲ್ಲಿ, ಯಾವ ದಾರಿಯಲ್ಲಿ ಹೋಗುತ್ತೆ, ಇದು ಬಹಳ ಮುಖ್ಯವಾಗಿರೋದಂಥ ವಿಷಯ. ಅದಕ್ಕೆ ಇದೆರಡು ಬೇಕಾಗಿರೋ ವಿಷಯ ಅಂದ್ರೆ, ಒಂದು ಈ ದೀಪ, ಅದು ನಮಗೇನು ಗೊತ್ತುತ್ತೆ? ನಮ್ಮ ಕಾಲನ್ನು, ಇಲ್ಲದ್ರೆ ನಮ್ಮ ಎಷ್ಟು ನಾವು ಹೋಗ್ಬೇಕಾಗಿರೋದು, ಹೆಂಗೆ ನಡಿಬೇಕಾಗಿರೋದು, ಒಂದು ಹೆಜ್ಜೆ ಮುಂದೆ ಇಡಬೇಕು ಅಂತ ಹೇಳಿದ್ರೆ ಇರಬೇಕು. ಮುಖ್ಯವಾಗಿ ಇಲ್ಲಿ ದೀಪ ಅಂತ ಹೇಳುವಾಗ ಪಾಪಾಂಧಕಾರದಲ್ಲಿರುವಂತ ಜನ, ವಿಶ್ವಾಸ ಇದೆ, ಎಲ್ಲ ಸರಿನೇ. ಆದ್ರೆ ಯಾವ ದಾರಿಯಲ್ಲಿ ನಡೆಯಬೇಕು, ಯಾವ ದಾರಿಯಲ್ಲಿ ನನ್ನ ಈ ದೇಹವನ್ನು ನಾನು ತಗೊಂಡು ಹೋಗ್ಬೇಕು. ದೇವರು ನಮಗೆ ಕೊಟ್ಟಿರಂದ ಈ ದೇಹ ಅಂತ ಹೇಳುವಾಗ ನಮ್ಮ ಜೀವಮಾನದಲ್ಲಿ ಕಾಪಾಡಲಿಕ್ಕೆ ಕೊಟ್ಟಿದಂಥದ್ದು. ಹಂಗಿರುವಾಗ ಈ ದೇಹವನ್ನು ನಾವು ಯಾವ ರೀತಿಯಲ್ಲಿ ಉಪಯೋಗಿಸಬೇಕು ಅನ್ನೋ ಒಂದು ವಿಷಯ ಬರುತ್ತೆ. ಈ ದೇಹವನ್ನು ಒಂದು ದೀಪವಾಗಿ ನೋಡೋಣ. ಆ ದೀಪದಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಒಂದು ಬತ್ತಿ ಹಾಕಿ, ಅದಕ್ಕೆ ಬೆಂಕಿ ಕೊಡುವಂತ ಕೆಲಸ ಎಲ್ಲಿಂದ ಆಗುತ್ತೆ ಹೇಳಿ? ದೇವರಾತ್ಮನಿಂದ, ದೇವರ ವಾಕ್ಯ ಮುಖಾಂತರ. ಅವಾಗ ದೇವರಲ್ಲಿ ನಾವು ಉಳಿತಾ ಇದ್ದೀವಿ, ದೇವರಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಅಂತ ಭಾವನೆ ಬರುತ್ತೆ. ಅದು ನೋಡಿ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ದಾರಿಗೆ ಬೆಳಕು ಆಗಿದೆ. ಜ್ಞಾನೋಕ್ತಿಗಳು 20ನೇ ಅಧ್ಯಾಯ, ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 27ನೇ ವಾಕ್ಯ. ಮನುಷ್ಯನ ಆತ್ಮವು ಯೆಹೋವನ ದೀಪವಾಗಿದೆ, ಅದು ಅಂತರಂಗವನ್ನೆಲ್ಲ ಶೋಧಿಸುತ್ತದೆ. ಥ್ಯಾಂಕ್ ಯು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ದೇವರ ಮಕ್ಕಳಾಗಿ ನಮ್ಮನ್ನು ಸೃಷ್ಟಿ ಮಾಡುವಾಗ, ಕರ್ತನಾದ ಯೇಸು ಕ್ರಿಸ್ತ ಮುಖಾಂತರ ಪವಿತ್ರಾತ್ಮನ ನಮಗೆ ಸಿಕ್ಕಾದ್ಮೇಲೆ ದೇವರು ಹೇಳ್ತಾ ಇರೋದಂತ ಏನಂತ ಹೇಳಿದ್ರೆ, ಮನುಷ್ಯನ ಆತ್ಮವು, ಈ ಮನುಷ್ಯನ ಆತ್ಮ ಅಂತ ಹೇಳುವಾಗ ಈ ಮನುಷ್ಯನಿಗೆ ಯಾರ್ದು ಆತ್ಮ ಕೊಟ್ಟಿರೋದು? ದೇವರ ಆತ್ಮನನ್ನು ಕೊಟ್ಟಿರುವಂತ ವಿಶ್ವಾಸಿಗಳ ಜೀವನದಲ್ಲಿ. ನೋಡಿ, ಇಲ್ಲಿ ಮನುಷ್ಯನ ಆತ್ಮವು ಯೆಹೋವನ ದೀಪವಾಗಿದೆ. ನಾನು ಆಗಲೇ ಹೇಳಿದೆಯಲ್ಲ, ಈ ದೀಪ ಅಂತ ಹೇಳ್ತಾ ಇರೋದು ಈ ನಮ್ಮ ಶರೀರ. ಪ್ರಾಪಂಚಿಕವಾಗಿರೋ ನಮ್ಮ ಜೀವನ, ಈ ಜೀವನದಲ್ಲಿ, ಈ ಶರೀರದಲ್ಲಿ. ನಾನು ಹೇಳಿದಿಲ್ಲ, ದೀಪ ಅಂತ ಹೇಳುವಾಗ ಆ ದೀಪ ಸುಮ್ಮನೆ ಇಟ್ಟಿದ್ರೆ ಏನು ಪ್ರಯೋಜನ? ಎಲ್ಲ ಇಟ್ಟಿದ್ರೆ ಆಗಲ್ಲ. ಅವಾಗ ಏನ್ ಮಾಡ್ಬೇಕು ಹೇಳಿ? ಆ ದೀಪವನ್ನು ದೇವರ ವಾಕ್ಯ ಮುಖಾಂತರ, ದೇವರ ಆತ್ಮನಿಂದ ಪ್ರಕಾಶ ಬರಬೇಕು. ಹಾಗೆ ಅವಾಗ ಮಾತ್ರ ಅದು ನಮ್ಮ ದಾರಿಗೆ ಬೆಳಕಾಗಿ ಪ್ರಕಾಶ ಕೊಡುವಂಥದ್ದು. ಅದಕ್ಕೆ ಬೆಳಕಂತ ಹೇಳೋದು. ಈ ಬೆಳಕಾಗಿ ನಮ್ಮ ಮುಂದೆ ಇರಬೇಕು ಅಂತ ಹೇಳಿದ್ರೆ ಏನಾಗಬೇಕು ನೋಡಿ? ಮನುಷ್ಯನ ಆತ್ಮವು ಯೆಹೋವನಿಗೆ ದೀಪವಾಗಿದೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನಲ್ಲಿ ನೋಡುವಾಗ, ಮಗನಲ್ಲಿ, ಮಗಳಲ್ಲಿ ನೋಡುವಾಗ, ದೇವರು ನೋಡುವಾಗ ಅವನಲ್ಲಿ ಆ ಬೆಳಕು ಪ್ರಕಾಶವನ್ನು ಕೊಡ್ತಾ ಇದೆಯಾ ಅಂತ ದೇವರು ನೋಡ್ತಾ ಇರೋದು. ಅದಕ್ಕೆ ಹೇಳ್ತಾರೆ, ಅದು ದೇವರ ದೀಪವಾಗಿದೆ. ದೇವರ ದೀಪವಾಗಿದ್ರೆ ಅದರಿಂದ ಪ್ರಕಾಶವನ್ನು ಹೊರಗಡೆ ಬರುತ್ತೆ, ಪವಿತ್ರಾತ್ಮನ ಪ್ರಭಾವವನ್ನು ತೋರಿಸುತ್ತೆ. ಮಾಡುವಂತ ಪ್ರತಿಯೊಂದು ಕಾರ್ಯಗಳಲ್ಲಿನೂ, ನಡವಳಿಕೆಗಳಲ್ಲಿನೂ ಆ ದೀಪದ ಪ್ರಕಾಶ, ಆ ಪ್ರಭಾವ, ದೇವರ ಪ್ರಭಾವ, ಪವಿತ್ರಾತ್ಮನ ಪ್ರಭಾವವನ್ನು ತೋರಿಸುತ್ತೆ. ಇಲ್ಲಿ ನೋಡಿ, ಈ ಮನುಷ್ಯನಲ್ಲಿರುವ ಪವಿತ್ರಾತ್ಮನು, ಇಲ್ಲಿ ನೋಡಿ, ಅದು ಅಂತರಂಗವನ್ನೆಲ್ಲ, ಈ ಬೆಳಕಿಲ್ಲಿ ಪ್ರಕಾಶ ಕೊಟ್ರೆ ಮಾತ್ರನೇ ಈ ಅಂತರಂಗದಲ್ಲಿ ಇರೋದು ವಿಷಯಗಳೆಲ್ಲ ದೇವರಿಗೆ ಗೊತ್ತಾಗೋದು. ಇದು ಎಸ್ಪೆಷಲಿ ಇದು ಯಾವ ರೀತಿಯಲ್ಲಿ ಆಗಿಲ್ಲ ಅದು ದೇವರಿಗೆ ಗೊತ್ತಾಗುತ್ತೆ. ಆದ್ರೆ ಇಲ್ಲಿ ಒಂದು ಸಿಂಬೋಲಿಕ್ ಆಗಿ ಹೇಳುವಂತ ವಿಷಯ ಅಂತ ಹೇಳಿದ್ರೆ, ಈ ಪ್ರಕಾಶ ಇಲ್ಲಿ ಉರಿಯುವಾಗ ಇವರು ದೇವರ ವಿಶ್ವಾಸಿ, ದೇವರ ವಾಕ್ಯದ ಪ್ರಕಾರವು ದೇವರಲ್ಲಿ ನಂಬಿಕೆ, ವಿಶ್ವಾಸವನ್ನು ಇಟ್ಕೊಂಡು ದೇವರಲ್ಲಿ ಜೀವಿಸುವಂತ ವ್ಯಕ್ತಿಗಳಾಗಿ ಈ ಬೇರೆ ಜನಾಂಗಕ್ಕೆ, ಅದು ಮನೆಯಲ್ಲಿರಬಹುದು,
ಸಮಾಜದಲ್ಲಿ ಇರ್ಬೋದು, ಸಭೆಯಲ್ಲಿ ಇರ್ಬೋದು, ಈ ಪ್ರಭಾವವನ್ನು ಅದೇ ಹೇಳ್ತಾ ಇರೋದು, ಅದು ಅಂತರಂಗವೆಲ್ಲ ಶೋಧಿಸುತ್ತದೆ ಅಂತ ಹೇಳುವಾಗ ಅದೆಲ್ಲ ಪೂರ್ಣವಾಗಿ ನಿಷ್ಕಪಟವಾಗಿ ಇರುವಂತ ಹೃದಯವಾಗಿ ಅದನ್ನೇ ಮಾಡೋದು. 2 ಪೇತ್ರನು 1ನೇ ಅಧ್ಯಾಯ 19ನೇ ವಾಕ್ಯ. 2 ಪೇತ್ರನು 1ನೇ ಅಧ್ಯಾಯ 19ನೇ ವಾಕ್ಯ. ಎರಡು ಪೇತ್ರನು 1:19. ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತೂ ದೃಢವಾಗಿದೆ. ಹ್ಮ್ ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆಂದೆಣಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು. ನೋಡಿ, ಇವಾಗ ಥ್ಯಾಂಕ್ ಯು. ಈ ವಾಕ್ಯ ಒಂದ್ಸರಿ ಓದುವಾಗ, ನಿಜವಾಗ್ಲೂ ಹೇಳಿದ್ರಲ್ಲ, ನಾನು ಒಂದ್ಸರಿ ಓದುವಾಗ ನನಗೇನು ಅರ್ಥ ಆಗ್ಲಿಲ್ಲ. ಸಾಧಾರಣ ರೀತಿಯಲ್ಲಿ ಒಂದು 4-5 ಸೇರಿ ಓದುವಾಗ, ಯಾಕಂದ್ರೆ ಸಾಧಾರಣ ಸರಳವಾಗಿ ನಾವು ಆಗಲೇ ಓದಿರೋದು ಏನು ಹೇಳಿ, ಕೀರ್ತನರು 119 ಓದಿರೋ ಪ್ರಕಾರ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ದಾರಿಗೆ ಬೆಳಕಂತ ಹೇಳುವ ತುಂಬಾ ಸಿಂಪಲ್ ಆಗಿ ಸರಳವಾಗಿ ನಮಗೆ ಅರ್ಥ ಆಗಿದೆ. ಆದ್ರೆ ಇಲ್ಲಿ ನೋಡಿ, ಇದಲ್ಲದೆ ಪ್ರವಾದನ ವಾಕ್ಯವು, ಪ್ರವಾದಿಗಳ ಇಲ್ಲದ್ರೆ ದೇವರ ವಾಕ್ಯವು ನಮಗೆ ಎಷ್ಟು ದೃಢವಾಗಿದೆ ಅಂತ ಹೇಳಿದ್ರೆ, ಅಷ್ಟು ದೇವರನ್ನ ನಂಬಿ ಅದು ನಮ್ಮಲ್ಲಿ ತುಂಬಾ ದೃಢವಾಗಿದೆ. ಯಾರ್ದು? ದೇವರ ವಾಕ್ಯವನ್ನು. ಅದೇ ರೀತಿಯಾಗಿ ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ. ಈ ಅರುಣೋದಯ ಅಂತ ಹೇಳುವಾಗ ಅದು ನೋಡಿ, ಪ್ರವಾದನ ವಾಕ್ಯವು ಹೃದಯದಲ್ಲಿ ಅರುಣೋದಯವಾಗುವವರೆಗೂ ಕತ್ತಲೆಯಲ್ಲಿ ಪ್ರಕಾಶಿಸುವ ದೀಪ ಹಾಗೆ ಪ್ರವಾದನ ವಾಕ್ಯವು ವಿಶ್ವಾಸಿಗಳು ಕಾಪಾಡಬೇಕು ಅಂತ ಹೇಳ್ತಾ ಇರೋ ವಿಷಯ. ಇದು ಸಾಧಾರಣ ವಿಷಯ ಅಲ್ಲ. ಇದು ಏನಂತ ಹೇಳಿದ್ರೆ, ನಮಗೆ ಯಾವ ರೀತಿಯಲ್ಲಿ ಅರುಣೋದಯ ಅಂತ ಹೇಳುವ ನಿಮಗೆ ಗೊತ್ತು. ಇಲ್ಲಿ 2 ವಿಷಯ ಇದೆ. ಒಂದು ಸುಪ್ರಭಾತ ಅಂದ್ರೆ ಬೆಳ್ಳಿ ಮೂಡಿ ಅರುಣ ಬಂದಿರಂದ್ರೆ ಕತ್ಲೆ ಎಲ್ಲ ಆದ್ಮೇಲೆ ಮತ್ತೆ ಬೆಳಿಗ್ಗೆ ಜಾವ. ನೀವು ಎದ್ದು ನೋಡಿ, ಸೂರ್ಯ ಬಂದಿರಲ್ಲ, ಒಂದು 5:15, 5:45 ಟೈಮಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಸೂರ್ಯ ಬಂದಿರಲ್ಲ, ಆದ್ರೆ ಪ್ರಭಾತವಾಗಿದೆ, ಬೆಳಕಿದೆ, ಸೂರ್ಯನೇನು ಕಾಣಿಸ್ಕೊಂಡಿಲ್ಲ ನಮಗೆ. ಆದ್ರೆ ನಮಗೆ ಗೊತ್ತು ಸೂರ್ಯ ಈಗ ಬರ್ತಾನೆ, ಯಾಕೆಂದ್ರೆ ಪ್ರಕಾಶ ಆಲ್ರೆಡಿ ಬಂದಾಯ್ತು, ನಮಗೆಲ್ಲ ಕಾಣಿಸುತ್ತೆ, ಸೂರ್ಯನ ಕಾಣಿಸ್ಲಿಲ್ಲ. ಇಲ್ಲಿ ನೋಡಿ, ಕತ್ತಲೆಯಲ್ಲಿ ಪ್ರಕಾಶಿಸುವ ದೀಪ ಹಾಗೆ ಪ್ರವಾದನ ವಾಕ್ಯ ಅಂತ ಹೇಳುವಾಗ ಇಲ್ಲಿ ಸುಪ್ರಭಾತ ಆಗಿದೆ, ಆದ್ರೆ ಅರುಣೋದಯ ಆಗಿಲ್ಲ. ಅಂದ್ರೆ ಸೂರ್ಯನನ್ನು ಇನ್ನು ಕಾಣಿಸಿಕೊಂಡಿಲ್ಲ, ಆದ್ರೆ ಬರುತ್ತೆ. ಪ್ರಿಯರೇ, ಆತ್ಮನ ವಿಷಯ ಪ್ರಕಾರ ಈ ಆತ್ಮನ ಪ್ರಕಾಶ ಅಂತ ಹೇಳುವಾಗ ಅದು ನಮ್ಮ ಮಾತುಗಳಲ್ಲಿ, ನಮ್ಮ ಕಾರ್ಯದಲ್ಲಿ ಕಾಣಿಸ್ಬೇಕು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಆತ್ಮನ ಪ್ರಕಾಶ ಅಂತ ಹೇಳುವ, ಅಲ್ಲಾದ್ರೆ ನಾವು ಬೆಳಿಗ್ಗೆ ಈ ಪ್ರಕಾಶ ಕಾಣಿಸ್ತಾ ಇರೋದು ಅಂತ ಹೇಳುವಾಗ ಒಂದು ರೀತಿಯಲ್ಲಿ ನಾವು ಹೇಳೋದಾದ್ರೆ ರಕ್ಷಣಾ ಮಾರ್ಗ ಅಂತ ಹೇಳಬಹುದು. ದೇವರ ಆತ್ಮನ ನಮಗೆ ಸಿಕ್ಕಾಯಿತು, ದೇವರ ಆತ್ಮನ ಪ್ರಭಾವ ನಮ್ಮಲ್ಲಿದೆ, ದೇವರಲ್ಲಿ ನಾವು ನಂಬಿದ್ದೀನಿ, ಆದ್ರೆ ಇನ್ನು ದೀಕ್ಷಾ ಸ್ನಾನ ಆಗಲಿಲ್ಲ. ಇದು ಒಂದು ಪ್ರಾಸೆಸ್. ಅಂದ್ರೆ ನಮ್ಮಲ್ಲಿ ಆ ಬೆಳಕಿನ, ಈಗ ಬೆಳಿಗ್ಗೆ ಎದ್ದು ನೋಡುವಾಗ ಸೂರ್ಯ ಬರೋದಕ್ಕಿಂತ ಮುಂಚೆ ಎಷ್ಟು ಚಂದ ಇರುತ್ತೆ, ಎಲ್ಲ ಕಡೆನೂ ಒಂಥರ ತುಂಬಾ ಲೈಟ್ ಏನಿರಲ್ಲ, ಆದ್ರೆ ತುಂಬಾ ಚೆನ್ನಾಗಿರೋದು, ಒಂದು ಸಮಾಧಾನ ಸಂತೋಷ ಎಲ್ಲ ಸಿಕ್ಕುವಂತ ಒಂದು ಸಿಚುವೇಶನ್. ಆದರೆ ಇಲ್ಲಿ ಸಾಕ್ಷಿಯಾಗಿ ನಿಲ್ಲಬೇಕಾಗಿರೋದು ಒಂದು ಸಿಚುವೇಶನ್ ವಿಶ್ವಾಸ ಜೀವನದಲ್ಲಿ ಬರ್ತದೆ. ವಿಶ್ವಾಸ ದೇವರಲ್ಲಿ ನಮ್ಮನ್ನು ಉಳಿಸ್ಕೊಬೇಕಂದ್ರೆ ದೇವರ ಸಾಕ್ಷಿಯಾಗಿ ನಾವು ನಿಲ್ಲಬೇಕು. ಇಲ್ಲಿ ಅರುಣೋದಯ ಅಂತ ಹೇಳುವ, ಅದಾയത് ಸೂರ್ಯನ ಹಿಂಗ ಮೇಲೆ ಬರ್ತಾ ಇದೆ, ಕಾಣಿಸ್ತಾ ಇದೆ ನಮ್ಮ ಮುಂದೆ, ಸೂರ್ಯ ಮೇಲೆ ಹಿಂಗ ಬಂದಾಯ್ತು, ಹಿಂಗೆ ಬರ್ತಾ ಇರೋದು. ಇದು ಯಾವುದನ್ನ ಸೂಚಿಸುತ್ತೆ ಅಂತ ಹೇಳಿದ್ರೆ, ನಮ್ಮ ದೀಕ್ಷಾ ಸ್ನಾನವನ್ನು, ಸಿಂಬಾಲಿಕ್ ನಾನು ಹೇಳ್ತಾ ಇರೋದು ದೀಕ್ಷಾ ಸ್ನಾನ ಅಂತ ಹೇಳೋಣ. ಈ ದೀಕ್ಷಾ ಸ್ನಾನ ಅಂತ ಹೇಳಿದ್ರೆ, ದೇವರಿಗೆ ಸಾಕ್ಷಿಯಾಗಿ, ದೇವರಿಗೆ ಕರ್ತನಾದ ಯೇಸು ನನ್ನ ಕರ್ತನಾದ ರಕ್ಷಕರವಾಗಿ ನಂಬಿದ್ರೆ ಅಂತ ಸಾಕ್ಷಿ ಹೇಳಿ ನಾವು ತಗೊಳ್ತಾ ಇರೋದು ದೀಕ್ಷಾ ಸ್ನಾನ. ಇಲ್ಲಿ ಪ್ರಕಾಶ ಬಂದಾಯ್ತು, ರಕ್ಷಣಾ ಮಾರ್ಗದಲ್ಲಿ ಪ್ರಕಾಶ ಬಂದಾಯ್ತು. ಅದರ ಜೊತೆ ಆ ಪ್ರಕಾಶ ಎಲ್ಲಿಂದ ಬರ್ತಾ ಇರೋದು, ಆ ಸಾಕ್ಷಿಯನ್ನು ಕೂಡ ಆಕಾಶದಲ್ಲಿ ನಮಗೆ ಕಾಣಿಸುತ್ತೆ. ಇಲ್ಲಿ ಸೂರ್ಯನ ಹಾಗೆ ಇದೇ ರೀತಿಯಲ್ಲಿ ಆತ್ಮನ ಕಾರ್ಯ ನಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳಬೇಕು. ನಿಮಗೆ ಗೊತ್ತು, ಎಷ್ಟೋ ಜನರು ರಕ್ಷಣೆ ಹೊಂದಿ ಎಂದು ಹೇಳ್ತಾರೆ, ದೀಕ್ಷಾಸ್ನಾನ ತಗೊಂಡಿದೆ ಅಂದ್ರೆ, ಆದರೆ ಈ ಸೂರ್ಯನ ಮಾತ್ರ ಕಾಣಿಸಲ್ಲ.
ವಿಶ್ವಾಸ ಇದೆ. ಸಭಾ ವಿಷಯದಲ್ಲಿ, ಎಲ್ಲ ವಿಷಯದಲ್ಲೂ ಇದೆ. ಎಲ್ಲ ವಿಷಯದಲ್ಲಿನೂ ನಮಗೆ ಎಷ್ಟು ಸ್ನೇಹ, ಅನ್ಯೋನ್ಯತೆ ಎಲ್ಲ ಇದೆ. ಆದ್ರೆ ಈ ಸಾಕ್ಷಿಯಾಗಿ ನಿಲ್ಲುವಂತ ಕಾರ್ಯ ಇದೆ. ಸೂರ್ಯನ ಹಿಂಗ್ ಹುಟ್ಟಿ ಮೇಲೆ ಬರುವಾಗ ಕಾಣಿಸೋದು, ಈ ಸಾಕ್ಷಿಯಾಗಿ ನಿಲ್ಲಲಿಕ್ಕೆ ಆಗಲ್ಲ. ಎಷ್ಟೋ ವಿಶ್ವಾಸಗಳು 40 ವರ್ಷ, 60 ವರ್ಷ ಹಿಂದೆನೆ ರಕ್ಷಣೆ ಒಂದು ದೀಕ್ಷಾಸ್ನಾನ ತಗೊಂಡಿರೋರಿಗೂ ಕೂಡ ಈ ಪ್ರಭಾವನು ನಾನು ಸಾಕ್ಷಿಯಾಗಿ ನಿಂತಿದ್ದೀನಂತ ತೋರಿಸಲಿಕ್ಕೆ ದೇವರ ಆತ್ಮನ ಪ್ರಭಾವ ಇದೆಯಲ್ಲ, ಅದು ಪ್ರಕಟವಾಗಲಿಕ್ಕೆ ನಾನು ಆಗಲೇ ಹೇಳಿದೆ, ಒಂದು ಬೆಳಕಾಗಿ ಆ ಬೆಳಕಲ್ಲಿ ಒಂದು ಎಣ್ಣೆ ಹಾಕಿ ಇದೇ ತರ ದೀಪ ಎಲ್ಲ ಹಚ್ಚಾದ್ಮೇಲೆ ಅದು ಪ್ರಕಾಶ ಬರೋದು. ಈ ಪ್ರಕಾಶ ಬರಲ್ಲ, ಈ ಜಸ್ಟ್ ಪ್ರಕಾಶ ಬರುತ್ತೆ ಅಂದ್ರೆ ದೀಪ ಕಾಣಿಸಲ್ಲ. ಏನೋ ಅವರಲ್ಲಿ ಒಂದಿದೆ ಅಂದ್ರೆ ಕ್ರೈಸ್ತರು. ನಾನು ಸಿಂಪ್ಲಿ ಹೇಳೋದಾದ್ರೆ ಕ್ರೈಸ್ತರು ಅಂತ ಹೇಳ್ಬೋದು. ಇದು ಈ ಬೆಳಗಿನ ಜಾವ ಬರುವಂತ ಈ ಪ್ರಕಾಶ. ಆದ್ರೆ ಕ್ರೈಸ್ತರಲ್ಲಿ ಸಾಕ್ಷಿಗಳಾಗಿ ನಿಲ್ಲಲಿಕ್ಕಿರುವುದಿಲ್ಲ, ಇದು ಅರುಣೋದಯ. ದೇವರ ಮುಂದೆ ನಮ್ಮನ್ನೇ ನಾವು ತೋರಿಸ್ಕೊಂಡು ಜನಗಳ ಮುಂದೆ ಭೂಮಿಯಲ್ಲಿ ಜೀವನ ಕಾಲದಲ್ಲಿ ನಮ್ಮನ್ನ ನಾವು ಸಾಕ್ಷಿಗಳಾಗಿ ಪ್ರಕಟಿಸುವಂತ ಕೆಲವೊಂದು ವಿಷಯಗಳು ಇಲ್ಲಿ ದೇವರ ವಾಕ್ಯವು ಅದರಲ್ಲಿ ನೋಡಿ, ಪ್ರವಾದನ ವಾಕ್ಯವದೊಂದು ನಾವು ನೋಡಿದ್ವಿ. ಈ ಪ್ರವಾದನ ವಾಕ್ಯ ಅಂತ ಹೇಳುವ ದೇವರ ವಾಕ್ಯವು ಇದು ಎಲ್ಲ ವಿಶ್ವಾಸ. ಯಾಕೆ ಅದರೊಂದು ರೀಸನ್ ಇರುತ್ತೆ. ನಾನು ಆಗಲೇ ಹೇಳಿದ್ದು, ಈಗ ರಕ್ಷಣೆ ಒಂದು ಯಶಸ್ಸನ್ನು ತಗೊಂಡಿದೆ, ಆದ್ರೆ ಈ ಸೂರ್ಯ ಮೇಲೆ ಅರುಣೋದಯ ಬಂದಿರೋ ತರ ನಮ್ಮ ಜೀವನದಲ್ಲಿ ಯಾವ ಅರುಣೋದಯ ಆಗಿರಲ್ಲ, ಏನು ಚೇಂಜಸ್ ಆಗಿರಲ್ಲ. ರಕ್ಷಣೆ ತಗೊಳ್ಳೋದಕ್ಕಿಂತ ಮುಂಚೆ, ಆ ರಕ್ಷಣೆ ಮುಂದೆ ದೇಶದಾನ ತಗೊಳ್ಳೋದಕ್ಕೆ ಮುಂಚೆ ಆ ಸಿಟೀಸ್ ಏನ್ ಲೈಫ್ ಇದೆ ಅದೇ ಲೈಫಲ್ಲಿ ಲೀಡ್ ಮಾಡ್ಕೊಂಡು ಅದೇ ರೀತಿಯಲ್ಲಿ ಹೋಗ್ತಾ ಇರ್ತಾರೆ. ನಾನು ಹೇಳಿದೆ, ಒಂದು ಗಿಡ ಹಾಕಿದ್ರೆ ಅದು ಬೆಳೆಯಬೇಕು. ಅದು ಬೆಳೀತಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಇದೇ ಕಾರಣ. ಯಾಕೆ ಅಂತ ಹೇಳಿದ್ರೆ, ಕತ್ತಲೆಯಲ್ಲಿ ಪ್ರಕಾಶಿಸುವ ದೀಪವಾಗಿ ಅಂತ ಯಾವುದು ದೇವರ ವಾಕ್ಯವು, ಈ ಪ್ರವಾದನ ವಾಕ್ಯವು ಇಲ್ಲಿ ಅದೇ ಹೇಳ್ತಾ ಇರೋದು, ಪ್ರವಾದನ ವಾಕ್ಯವು ದೃಢವಾಗಿದೆ. ಆದರೆ ಅದು ಹೆಂಗೆ ಆಗ್ಬೇಕು ಅಂತ ಹೇಳಿದ್ರೆ, ಈ ಅರುಣೋದಯ ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ತಗೊಂಡು ಆ ಅರುಣೋದಯ ನಮ್ಮ ಜೀವನದಲ್ಲಿ ಆ ಚೇಂಜಸ್ ಅದು ಯಾಕೆ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಕತ್ತಲೆಯಲ್ಲಿ ಪ್ರಕಾಶಿಸುವ ದೀಪವಾಗಿ ಈ ಪ್ರವಾದನ ವಾಕ್ಯವನ್ನು, ದೇವರ ವಾಕ್ಯವನ್ನು ನಾವು ಕಾಪಾಡಲಿಲ್ಲ. ದೇವರ ವಾಕ್ಯ ಓದ್ತೀವಿ, ಪ್ರಸಂಗ ಮಾಡ್ತೀವಿ, ಹಾಡು ಹೇಳ್ತೀವಿ, ಎಲ್ಲದನ್ನು ಮಾಡ್ತೀವಿ, ಆರಾಧನೆಯಲ್ಲಿ ಹೋಗ್ತೀವಿ, ಋಷಾಸ್ತ್ರ ಹೇಳ್ತೀವಿ, ಎಲ್ಲದರಲ್ಲೂ ಸರಿ ಇದೆ. ಆದ್ರೆ ನಂದಾಗಿರೋದೊಂದು ಕಾಂಟ್ರಿಬ್ಯೂಷನ್ ಏನಿದೆ, ಕರ್ತನಾದ ಯೇಸು ಕ್ರಿಸ್ತನೇ ರಕ್ಷಕನಾಗಿ ಅಂಗೀಕಾರ ಮಾಡಾದ್ಮೇಲೆ ನಂದೇನಾದ್ರೂ ಇರ್ಬೇಕಲ್ಲ, ಕೊಡ್ಬೇಕಲ್ಲ. ಪವಿತ್ರಾತ್ಮನ ನನ್ನಲ್ಲಿ ಕೊಟ್ಟಾಯ್ತು, ಅದೊಂದು ನಮ್ ಗಿಡ ಮನಸ್ಸಲ್ಲಿ ಒಂದು ಗಿಡ ಹಾಕೋ ತರ, ಆ ಗಿಡ ಬೆಳೆಯಬೇಕು, ಫಲ ಬರ್ಬೇಕು ಹೊರಗಡೆ. ಯಾಕೆ ಫಲ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಇಲ್ಲಿ ಹೇಳಿದೇನಂತ ಹೇಳಿ, ಎಲ್ಲಿ ತನಕ ಆ ಹೃದಯದಲ್ಲಿ ಅರುಣೋದಯವಾಗಿ ಆಗುವವರೆಗೂ ಕತ್ತಲೆಯಲ್ಲಿ ಪ್ರಕಾಶಿಸುವ ದೀಪ ಹಾಗೆ ಪ್ರವಾದನ ವಾಕ್ಯವನ್ನು ವಿಶ್ವಾಸಿಗಳು ಕಾಪಾಡಬೇಕು. ಅಂದ್ರೆ ದೇವರ ವಾಕ್ಯವನ್ನು ನೋಡಿ, ಎಷ್ಟು ಇಂಪಾರ್ಟೆಂಟ್ ಆಗಿರೋದು ವಿಷಯ ಅಂದ್ರೆ, ನಮ್ಮ ಜೀವನದಲ್ಲಿ ಕೆಲವೊಂದು ಪ್ರೇಯರ್ ಕೇಳಿಸ್ತಾ ಇಲ್ಲ, ನಾವು ಎಷ್ಟು ಪ್ರಾರ್ಥನೆ ಮಾಡಿ ನಮಗೆ ಉತ್ತರ ಸಿಗ್ತಾ ಇಲ್ಲ, ಎಷ್ಟೋ ಕಾಲದಿಂದ ಯಾವುದೋ ಒಂದು ರೋಗದಲ್ಲಿ ಆಗ್ಲಿ ಬಾಕಿ ಇರೋದು ನರಳುತ್ತಾ ಇದನ್ನ ಚೇಂಜ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಎಷ್ಟೆಷ್ಟು ಇದಾಗಿದ್ದನ್ನು ಕೂಡ ಈ ಕತ್ತಲೆಯಲ್ಲಿ ಅಂತ ಹೇಳಿದ್ರೆ ಪಾಪ ಅಂತ ಕಾರದಲ್ಲಿ. ಈ ನಿಮಗೊಂದು ಉದಾಹರಣೆ ಹೇಳೋದಾದ್ರೆ, ಈ ಇದಕ್ಕಿದ್ದಾಗೆ ಒಂದು ದಿವಸ ಕರೆಂಟ್ ಹೋಯ್ತು. ನಾವು ಹಿಂಗೆಲ್ಲರೂ ಕೂತಿರೋ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿರುವ ಕರೆಂಟ್ ಹೋಯ್ತು. ಫುಲ್ ಕತ್ತಲೆ, ರಾತ್ರಿ ಫುಲ್ ಕತ್ತಲೆ. ಆದ್ರೆ ಈಗ ಜಸ್ಟ್ ಕರೆಂಟ್ ಹೋಗಿರೋದ್ರಿಂದ ನಮಗೆ ಗೊತ್ತಿದೆ ಟೇಬಲ್ ಎಲ್ಲಿದೆ, ಮಂಚ ಎಲ್ಲಿದೆ, ರೂಮಿನ ಡೋರ್ ಎಲ್ಲಿ ಇದೆ, ಕಿಚನ್ ಎಲ್ಲಿ ಇದೆ, ಅದ್ರಲ್ಲಿ ಎಲ್ಲಿ ಬೆಂಕಿಪಟ್ಟಣ ಇದೆ, ಎಲ್ಲಿ ದೀಪ ಇಟ್ಟಿದೆ ಅಂತ ಕರೆಕ್ಟಾಗಿ ನಮಗೆ ಗೊತ್ತಿದೆ. ಬೇರೆ ನಮ್ದೊಂದು ಕಾಲ ಅಂತ ಹೇಳುವಾಗ, ಇಲ್ಲಾಂದ್ರೆ ದೇವರ ವಾಕ್ಯ ತಿಳಿಯದಲ್ಲಿ ಇರುವಂತ ಜನಾಂಗ ಅಂತ ಹೇಳುವಾಗ ಅದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಕತ್ಲೆಯಲ್ಲಿರುವಂತ ವ್ಯಕ್ತಿಗಳು, ಸಂಪೂರ್ಣವಾಗಿ ಕತ್ಲೆಯಲ್ಲಿರುವಂತ ವ್ಯಕ್ತಿಗಳಿಗೆ ಏನಾಗುತ್ತೆ ಅಂದ್ರೆ ಏನಿರೋದು ಗೊತ್ತಾಗಲ್ಲ, ಎಲ್ಲಿ ಏನೇದಿದೆ ಎಂದದು ಗೊತ್ತಾಗಲ್ಲ. ತಕ್ಷಣ ಕರೆಂಟ್ ಹೋಗಿದ್ರೆ ಗೊತ್ತಾಗುತ್ತೆ. ಆದ್ರೆ ಎಲ್ಲೆಲ್ಲಿ ಅಂದ್ರೆ ತಕ್ಷಣ ಕರೆಂಟ್ ಹೋಗಿದ್ರೆ ಗೊತ್ತಾಗುತ್ತೆ ಅಂತ ಹೇಳುವಾಗ, ವಿಶ್ವಾಸ ಜೀವನದಲ್ಲಿ ಬಂದು ದೇವರ ವಾಕ್ಯವನ್ನು ಕಲಿತು ದೇವರ ವಾಕ್ಯದಲ್ಲಿ ಜೀವಿಸುವ ಒಂದಿನ ಯಾವುದೋ ಒಂದು ಕಾರಣದಿಂದ ಬಿದ್ದು ಹೋಗಿದ್ದನ್ನು ಕೂಡ ಹೆಂಗೆ ವಾಪಸ್ ಬರೋದು ಅಂತ ಗೊತ್ತಿರುತ್ತೆ. ಯಾಕಂದ್ರೆ ಪವಿತ್ರಾತ್ಮ ಒಳಗಿದೆ. ಇದು ಕಂಪ್ಲೀಟ್ ಆಗಿ ಈ ಏನಂತ ಹೇಳ್ತಾರೆ, ನಿದ್ರೆ ಮಾಡುವವರನ್ನೇ ಎಬ್ಬಿಸ್ಬೋದು ಅಂತ ಹೇಳ್ತಾರೆ. ಆದ್ರೆ ನಿದ್ರೆ ಮಾಡೋತ್ರ ನಾಟಕ ಮಾಡೋರ್ನೆ ನಾವು ಏನೇನ್ ಸರ್ಕಸ್ ಮಾಡಿದ್ರು ಅದೇ ಅಂತಲ್ಲ. ಯಾಕಂದ್ರೆ ಎಲ್ಲ ವಿಷಯನ ಅವ್ರಿಗೆ ಗೊತ್ತಿದೆ. ಇಲ್ಲಿ ನೋಡುವಂತ ಸಂಗತಿ ಏನಂತ ಹೇಳಿದ್ರೆ, ವಿಶ್ವಾಸಿಯ ಜೀವನದಲ್ಲಿ ಮುಖ್ಯವಾಗಿ ನಾವು ತಿಳಿದಿರಬೇಕಾಗಿರೋ ಒಂದು ವಿಷಯ ಇದೆ. ರಕ್ಷಣೆ ಹೊಂದಿದ್ದು ಯಶಸ್ಸನ್ನ ತಂದಿದೆ, ಪವಿತ್ರಾತ್ಮ ಒಳಗಡೆ ಎಲ್ಲ. ಆದ್ರೆ ಮುಖ್ಯವಾಗಿ ನಾವು ತಿಳಿದಿರ್ಬೇಕಾಗಿರೋದು ಒಂದು ವಿಷಯ ಇದೆ. 2 ಪೇತ್ರನು 1ನೇ ಅಧ್ಯಾಯ 19ನೇ ವಾಕ್ಯ.
2 ಪೇತ್ರನು 1ನೇ ಅಧ್ಯಾಯ 20ನೇ ವಾಕ್ಯ. ಶಾಸ್ತ್ರದಲ್ಲಿರುವ ಯಾವ ಪ್ರವಾದನಾ ವಾಕ್ಯವು ಕೇವಲ ಮಾನುಷ ಬುದ್ಧಿಯಿಂದ ವಿವರಿಸತಕ್ಕದ್ದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ. 21. ಯಾಕಂದರೆ ಯಾವ ಪ್ರವಾದನೆಯೂ ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ನೋಡಿ ಇಲ್ಲಿ, ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ನೋಡಿ, ಶಾಸ್ತ್ರದಲ್ಲಿರೋ ಅಂತ ಇಲ್ಲಿ ಹೇಳುವಾಗ ಧರ್ಮಶಾಸ್ತ್ರದಲ್ಲಿರೋದು, ದೇವರ ವಾಕ್ಯದಲ್ಲಿರೋ ಒಂದು ವಿಷಯ, ಯಾವ ಪ್ರವಾದನಾ ವಾಕ್ಯವು ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕದಂದದಲ್ಲ. ಇವ ಪ್ರಿಯರೇ, ನಮಗೇನು ಈ ಧರ್ಮಶಾಸ್ತ್ರದಲ್ಲಿ ಇರೋದೊಂದು ವಿಷಯ ಇಲ್ಲದ್ರೆ ದೇವರ ವಾಕ್ಯದಲ್ಲಿ ಓದಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟು ಈಸಿ ಆಗಿರೋದು ವಿಷಯ ಅಲ್ಲ. ಯಾರು ಬೇಕಾದ್ರೂ ಓದ್ಬೋದು. ಅದನ್ನೇ ಏನಂತ ಮಾಡ್ಬೇಕಂತ ಹೇಳಿ, ಕೇವಲ ಮನುಷ್ಯ ವಿವರಿಸತಕ್ಕದಂದ ಮನುಷ್ಯ ಬುದ್ಧಿಗೆ ಇಲ್ಲದ, ಅದು ದೇವರಿಗೇನೆ ಪ್ರಾರ್ಥನೆ ಮಾಡಿ ದೇವರಿಂದನೇ ಆ ಕೃಪಾವರ ಸಿಗ್ಬೇಕು. ನಾನು ಪ್ರತಿಯೊಂದು ಸರಿನು ಇದೇ ತರ ಮಾತಾಡ್ಲಿಕ್ಕೆ ಬರುವಾಗ ನಾನು ಒಂದೇ ಮಾತು ಹೇಳೋದು, ನಾನು ಪಾಪಿ ಅಯೋಗ್ಯನೇ, ಯಾವ ಯೋಗ್ಯತೆನೂ ಇಲ್ಲ. ಆದ್ರೆ ನಾನು ಮಾಡಿದಂತ ಪಾಪಗಳಿಂದ, ಇಲ್ಲದ ನಾನು ಮಾಡಿದ ತಪ್ಪಿನಿಂದ ನಿನಗೆ ವಿರೋಧವಾಗಿ ಏನಾದ್ರೂ ನಾನು ಮಾಡಿದ್ರೆ ಈ ಸಮಯ ನನಗೆ ಆ ಶಿಷ್ಯ ಕೊಡಬೇಡ. ನನಗೆ ಏನಿದ್ರು ಪವಿತ್ರಾತ್ಮನ ಕುರಿತಾಗಿ ಮಾತಾಡುವಾಗ ಆ ಪವಿತ್ರಾತ್ಮನೇ, ನನಗೆ ಯಾವ ಯೋಗ್ಯತೆನೂ ಇಲ್ಲ, ಎಷ್ಟು ದೂರದಲ್ಲಿ ನಾನು ನಿಲ್ಲಬೇಕಾಗಿರೋದು ವ್ಯಕ್ತಿ, ಆದ್ರೆ ಆ ಪವಿತ್ರಾತ್ಮನೇ ನನ್ನನ್ನೇ ಉಪಯೋಗಿಸುವಂತೆ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇರೋದು. ಪ್ರಿಯರು ನೋಡಿ, ಇಲ್ಲಿ ಕೇವಲ ಮನುಷ್ಯ ಬುದ್ಧಿಯಿಂದ ಆಗುವಂತ ವಿಷಯ ಅಲ್ಲ. 21 ಅದ ವಿಶ್ವಾಸಿಗಳು ಮುಖ್ಯವಾಗಿ ತಿಳಿದಿರೋದು ಬೇಕೆ, ದೇವರ ವಾಕ್ಯವನ್ನು ಅಲಕ್ಷ್ಯವಾಗಿ ನಾವು ಉಪಯೋಗಿಸಂಗಿಲ್ಲ. ಅದು ಮಾಡುವಂತ ರೀತಿಯಲ್ಲಿ, ಓದುವಂತ ರೀತಿಯಲ್ಲಿ ಎಲ್ಲ ಒಂದು ಭಕ್ತಿಯ, ವಿಶ್ವಾಸದ, ನಂಬಿಕೆದ ದೇವರ ಮಾತನ್ನೇ, ಅದು ದೀಪವಾಗಿದೆ, ಬೆಳಕಾಗಿದೆ. ಯಾರಿಗೆ? ನಮಗೆ. ಇಲ್ಲಿ ನೋಡಿ 21ನೇ ವಾಕ್ಯದಲ್ಲಿ, ಯಾಕೆಂದ್ರೆ ಯಾವ ಪ್ರವಾದನೆಯು ಎಂದು ಯಾವತ್ತೂ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದು. ಪ್ರೇರ ನೋಡಿ, ಅವಾಗ ಈ ದೇವರ ವಾಕ್ಯ ಅಂದಿರೋದು ವಿಶ್ವಾಸ ಜೀವನದಲ್ಲಿ ಎಷ್ಟು ಗಟ್ಟಿಯಾಗಿ ಹಿಡ್ಕೊಬೇಕು ಅಂತ ಹೇಳಿದ್ರೆ, ಜೀವನದಲ್ಲಿ ಎಷ್ಟು ಕಷ್ಟಗಳು ಬರಲಿ, ನೋವುಗಳು ಬರಲಿ, ಸಂಗಡಗಳು ಬರಲಿ, ಇದೆಲ್ಲ ಕತ್ತಲೆಯಲ್ಲಿ ನಮ್ಮನ್ನು ವಾಪಸ್ ತಳ್ಳಲಿಕ್ಕಿರೋದಂತ ಸೈತಾನನ ವಿಷಯಗಳು, ಈ ಪ್ರಾಪಂಚಿಕವಾಗಿರೋ ಸಂಗತಿಗಳಂತ ತಿಳಿದವರಾಗಿ ದೇವರ ವಾಕ್ಯವನ್ನು ಪವಿತ್ರಾತ್ಮನಿಂದ ಮನುಷ್ಯನಿಗೆ ಸಿಕ್ಕಿದಂತ ದೇವರ ಮಾತುಗಳು, ದೇವರ ವಾಕ್ಯದ ಅದರೊಂದು ಶಕ್ತಿ ನೋಡಿ. ಇದೇ ಹೇಳ್ತಾ ಇರೋದು, ಈ ಶಕ್ತಿ ಇದೆಯಲ್ಲ, ದೇವರಿಂದ ಹೊಂದಿದೆ ಅಂತ ತಿಳುವಳಿಕೆ ಇದೆಯಲ್ಲ, ಇದು ನಮ್ಮ ಹೃದಯದಲ್ಲಿ, ನಮ್ಮ ಜೀವನದಲ್ಲಿ, ನಮ್ಮ ಬಿಹೇವಿಂಗ್ ಅಲ್ಲಿ, ನಮ್ಮ ಕ್ಯಾರೆಕ್ಟರ್ ಅಲ್ಲಿ ಅರುಣೋದಯವನ್ನು, ಆ ಪ್ರಕಾಶವನ್ನು ಕೊಡುವಂತ, ಸಾಕ್ಷಿಯಾಗಿ ನಿಲ್ಲಲಿಕ್ಕಿರುವಂತ ಶಕ್ತಿ ಕೊಡುವಂಥದ್ದು ಅದಕ್ಕೆ ಹೇಳೋದು, ಆ ಅರುಣೋದಯ ಆಗತ್ತಂಗ ನೀವು ಏನ್ ಮಾಡ್ಬೇಕು ಹೇಳಿ. ಅರುಣೋದಯ ಆದ್ಮೇಲೆ ದೇವರ ವಾಕ್ಯ ಬಿಟ್ಬಿಡ್ಬೇಕಂತ ಹೇಳೋದು, ಬಟ್ ಅದಾದ್ಮೇಲೆ ಆ ದೇವರಾತ್ಮ ಪ್ರಭಾವದಿಂದೇನೆ ದೇವರ ವಾಕ್ಯದ ಒಳಗಡೆನೆ ಹೋಗ್ಬಿಡ್ತೀರ, ನೀವೆಲ್ಲೂ ಹೋಗಲ್ಲ. ಮತ್ತೆ ಅದಕ್ಕೆ ಹೇಳೋದು, ಆ ಚೇಂಜಸ್ ನಿಮ್ಮ ಹೃದಯದಲ್ಲಿ, ನಿಮ್ಮ ಜೀವನದಲ್ಲಿ ಆಗತ್ತಂಗ ಎಷ್ಟು ಗಟ್ಟಿಯಾಗಿ ದೇವರ ವಾಕ್ಯವನ್ನು ಹಿಡಿಯಲಿಕ್ಕೆ ಆಗುತ್ತೋ ಅಷ್ಟು ಗಟ್ಟಿಯಾಗಿ ದೇವರ ವಾಕ್ಯವನ್ನು ಹಿಡಿಬೇಕಂದ. ಪ್ರಕಟಣೆ 22ನೇ ಅಧ್ಯಾಯ 16ನೇ ವಾಕ್ಯ. ಪ್ರಕಟಣೆ 22:16. ಓದಿ. ಯೇಸುವೆಂಬ ನಾನು ನನ್ನ ಸಭೆಗಳ ಪ್ರಯೋಜನಾರ್ಥವಾಗಿ ಈ ಸಂಗತಿಗಳ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ನನ್ನ ದೂತನನ್ನು ಕಳುಹಿಸಿಕೊಟ್ಟೆನು. ನಾನು ದಾವಿದ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು, ಅವನ ಸಂತತಿಯು ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವೂ ಆಗಿದ್ದೇನೆ. ಥ್ಯಾಂಕ್ ಯು ಸೊ ಮಚ್. ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರ. ನಮಗೆಲ್ಲ ಗೊತ್ತು ಈ ಸ್ಟಾರ್ ಅಂದ್ರೆ ಹೇಳಿದ್ರೆ ಏನಂತ. ಅದು ನೋಡ್ಲಿಕ್ಕೆ ಎಷ್ಟು ಚಂದ ಆಗಿರುತ್ತೆ, ಅದ್ರಲ್ಲಿ ಪ್ರಕಾಶ ಇರುತ್ತೆ, ಅದು ಡಿಫ್ರೆಂಟ್ ಆಗಿರೋದು. ಅಂದ್ರೆ ಅದು ಸಂತೋಷ ಸೂಚಕವಾಗಿರೋದಂತ ಒಂದು ಕಾರ್ಯ ಈ ನಕ್ಷತ್ರ ಅಂತ ಹೇಳುವಾಗ, ಇಲ್ಲಿ ನೋಡಿದ ಯೇಸುವೆಂಬ ನಾನು, ಇದು ಬೇರೆ ಯಾರು ಹೇಳುವಂತ ಮಾತಲ್ಲ. ಪ್ರಕಟಣಾ ಪುಸ್ತಕದಲ್ಲಿ ಕೊನೆ ಭಾಗದಲ್ಲಿ ಇರುವಂತ ವಾಕ್ಯ ಇದು. ಯೇಸುವೆಂಬ ನಾನು ನನ್ನ ಸಭೆಗಳ ಪ್ರಯೋಜನಾರ್ಥಕವಾಗಿ, ಸಭೆ ಅಂತ ಹೇಳಿದ್ರೆ ಯಾರು? ನಾನು, ನೀವೆಲ್ಲ. ಪ್ರಯೋಜನಾರ್ಥವಾಗಿ ಈ ಸಂಗತಿಗಳ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ
ನನ್ನ ದೂತನನ್ನು ಕಳಿಸಿಕೊಟ್ಟನು. ನಾನು ಯಾರು? ದಾವೀದ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು, ಅವನ ಸಂತತಿಯು ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವಾಗಿದ್ದೇನೆ. ಹಂಗಿರುವಾಗ ಪ್ರಿಯರೇ, ನಾವ್ ಹೆಂಗಿರ್ಬೇಕು ನೋಡಿ. ನಮ್ದು ಹಿಸ್ಟರಿ ಏನೇನೇ ಇರ್ಬೋದು, ಆದ್ರೆ ಈ ಲೆಕ್ಕದಲ್ಲಿ ಹೇಳಿ ಬರುವಾಗ ಕರ್ತನಾದ ಯೇಸು ಕ್ರಿಸ್ತನು ನನ್ನ ಸ್ವಂತ ಶರೀರವನ್ನು ರಕ್ತವನ್ನು ಕೊಟ್ಟು ಕಾಪಾಡಿದಂತ ನಾವು ಯಾರು ಹೇಳಿ? ಅದೇ ಸಂತತಿ ಪರಂಪರೆಯಲ್ಲಿ ಬರುವಂತ ವ್ಯಕ್ತಿಗಳು. ಅವಾಗ ನಾವು ಯಾರಾಗಿರ್ಬೇಕು? ಈ ದಾವೀದ ವಂಶವಂತ ಬುಡದಿಂದ ಹುಟ್ಟಿದ ಚಿಗುರಾಗಿರ್ಬೇಕು, ಗ್ರೋತ್ ಇರಬೇಕು, ಆ ಒಂದು ನಿರ್ಮಲತೆ ಇರಬೇಕು. ಇಲ್ಲಾಂದ್ರೆ ಆ ಒಂದು ಬ್ಲಾಸಮ್ ಸ್ಟೇಜ್ ಇದೆಯಲ್ಲ, ಅದಿರಬೇಕು. ಚಿಗುರು, ಅದೇ ಅವನ ಸಂತತಿಯು ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರ ಆಗಿರ್ಬೇಕು. ಈ ಪ್ರಕಾಶ ನಮ್ಮಿಂದ ಹೊರಡಬೇಕು ಅಂದ್ರೆ ಏನ್ ಬೇಕು ಹೇಳಿ? ಹೃದಯದಲ್ಲಿ, ನಮ್ಮ ಆತ್ಮನಲ್ಲಿ ದೇವರ ವಾಕ್ಯವೆಂಬ ಆ ವಾಕ್ಯದಿಂದ ಆತ್ಮನಿಗೆ ದೇವರ ವಾಕ್ಯ ಆಹಾರವಾಗಿ ಕೊಟ್ಟು ಅದರಿಂದ ಬೆಳೆಯುವಂತ ಆತ್ಮೀಕ ಪುರುಷರಾಗಿ, ಆತ್ಮೀಕ ವ್ಯಕ್ತಿಗಳಾಗಿ ನಾವು ಮಾರ್ಪಡಿಸ್ಬೇಕು. ಇಲ್ಲಿ ಇಷ್ಟೆಲ್ಲ ನಾವು ಇದು ಮಾಡುವಾಗ ಈ ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರ ಇದರಲ್ಲಿ ಕರ್ತನಾದ ಯೇಸು ಕ್ರಿಸ್ತನು, ಆದ್ರೆ ದೇವರ ಮಕ್ಕಳಾಗಿ ನಾವು ನಮ್ಮನ್ನ ರೂಪಾಂತರ ಪಡಿಸುವಾಗ ಅದೇ ಜಾಗದಲ್ಲಿ ನಮ್ಮನ್ನು ಈ ಭೂಮಿಯಲ್ಲಿ ಜೀವಿಸುವಂತ ಕಾಲದಲ್ಲಿ ಪ್ರಕಾಶಿಸುವಂತ ನಕ್ಷತ್ರಗಳನ್ನಾಗಿ ದೇವರು ಮಾರ್ಪಡಿಸ್ತಾರೆ. ಇಲ್ಲಿ ಇವಾಗ ಹಿಂಗೆಲ್ಲ ಇರುವಾಗ ನಮ್ಮ ಸ್ಥಿತಿ ಏನಂತ ನೋಡಿದ್ರೆ, ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 39ನೇ ವಾಕ್ಯ. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 39. ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ, ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವುಗಳಾಗಿದೆ. ನೋಡಿ ಇಲ್ಲಿ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಯಾರು ಸಾಕ್ಷಿ ಕೊಡ್ತಾ ಇರೋದು? ನಿಜವಾಗ್ಲೂ ನೋಡಿ, ಶಾಸ್ತ್ರಗಳಿಂದ ಧರ್ಮಶಾಸ್ತ್ರದಿಂದ ನಿತ್ಯ ಜೀವ ಸಿಕ್ಕುತ್ತೆ, ನಿಮಗೆಲ್ಲ ಗೊತ್ತು. ಅಂದ್ರೆ ಧರ್ಮಶಾಸ್ತ್ರ ಅಂತ ಏನ್ ಹೇಳಿ? ಪಾಪ ಇಲ್ಲದಲ್ಲೇ ಮನುಷ್ಯನ ಹೇಗೆ ಜೀವಿಸುತ್ತಾನೋ, ಸ್ವಂತ ಶರೀರವನ್ನು, ಮನಸ್ಸನ್ನು, ಹೃದಯವನ್ನು ಶುದ್ಧಪಡಿಸಿ ಅವನು ಹೆಂಗೆ ಜೀವಿಸ್ತಾನೋ ಇದು ಶಾಸ್ತ್ರ ಆಡಿಸ್ತಾನ. ಧರ್ಮಶಾಸ್ತ್ರದ ಪ್ರಕಾರ ಇರುವಂತ ಜೀವನ. ಅದರಿಂದ ಏನ್ ಸಿಗುತ್ತೆ ಹೇಳಿ? ನಿತ್ಯ ಜೀವವು ಸಿಗುತ್ತೆ ಅಂತ ಗೊತ್ತಿರೋದೊಂದು ವಿಷಯ. ನೀವು ನೆನೆಸಿ ಅವುಗಳನ್ನು ವಿಚಾರಿಸ್ತಿರಲ್ಲ, ಅವುಗಳು ಅಂದ್ರೆ ಈ ದೇವರ ವಾಕ್ಯಗಳು, ಈ ಧರ್ಮಶಾಸ್ತ್ರದಲ್ಲಿರೋದು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವಂತ ದೇವರ ವಾಕ್ಯ. ನಮಗೆ ಗೊತ್ತು, ನಮಗೆ ಈ ಎಲ್ಲಾ ವಿಷಯವನ್ನು ನಮಗೆ ಗೊತ್ತಿರೋದು, ಇಲ್ಲಾಂದ್ರೆ ನಮ್ಮ ಪೂರ್ವಿಕರಿಗೆ ಆಗಲಿ ಇಲ್ಲಿ ತನಕ ಬಂದಿರೋದ್ರಿಂದ ಎಲ್ಲಾ ಸಾಕ್ಷಿಗಳಿಗೇನು ಅದೆಲ್ಲ ಎಲ್ಲಿಂದ ಸಿಕ್ಕಿದೆ ಅಂತ ಹೇಳಿದ್ರೆ ದೇವರ ವಾಕ್ಯದಿಂದ ಸಿಕ್ಕಿರೋದು. ದೇವರ ವಾಕ್ಯದಿಂದ, ಪವಿತ್ರಾತ್ಮನ ಕೃಪಾವರದಿಂದ ನಮಗೆ ಸಿಕ್ಕಿರೋದ್ರಿಂದ, ಆತ್ಮೀಯ ಆಹಾರದಿಂದ ಏನಾಗಿದೆ ಅಂತ ಹೇಳಿ ನಾವು ಸಾಕ್ಷಿಗಳಾಗಿ ನಿಲ್ಲಬೇಕಾಗಿರೋದು. ಪ್ರಿಯರ ನೋಡಿ, ಆ ದೇವರ ವಾಕ್ಯವನ್ನೇ ನನ್ನ ಸಾಕ್ಷಿಯಾಗಿ ಅಂತ ಹೇಳುವಾಗ ಅದು ಶಾಸ್ತ್ರಗಳಲ್ಲಿ ಇದೆಲ್ಲದನ್ನು ದೇವರ ವಾಕ್ಯದಿಂದ ನಮ್ಮ ಆಲೋಚನೆಗಳು, ಈ ದೇವರ ವಾಕ್ಯವೇ ದೇವರ ಕುರಿತಾಗಿ ಸಾಕ್ಷಿಗಳನ್ನು ಬರುವಾಗ ಈ ದೇವರ ಮಕ್ಕಳೇ ಈ ದೇವರ ವಾಕ್ಯವನ್ನು ತಿಳಿದು ದೇವರ ಸಾಕ್ಷಿಗಳಾಗಿ ಜೀವಿಸಬೇಕು. 2 ಕೊರಿಂಥಿಯನ್ಸ್ 4ನೇ ಅಧ್ಯಾಯ 6ನೇ ವಾಕ್ಯ. ಯಾಕಂದರೆ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಹೊಳೆದನು. ಥ್ಯಾಂಕ್ ಯು. ಎಲ್ಲಿ ಇಟ್ಟಿದ್ದಾರೆ ಹೇಳಿ? ನಮ್ಮ ಹೃದಯದೊಳಗೆ. ಇಲ್ಲಿ ನೋಡಿ, ಯಾಕಂದ್ರೆ ಕತ್ತಲೆ ಒಳಗೆಯಿಂದ ಬೆಳಕು ಹೊಳೆಯಲಿ, ಇದು ಯಾವಾಗ? ಸೃಷ್ಟಿ ಕರ್ಮದಲ್ಲಿ ಆ ಕಾಲದಲ್ಲಿ ಮಾಡಿದಂತ ಕಾರ್ಯ. ಹಿಂಗೆ ಬೆಳಕನ್ನು ಕತ್ತಲೆಯನ್ನು ಸೆಪರೇಟ್ ಮಾಡಿರುವಂತ ಎಂದು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ, ನಮ್ಮ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶ. ಪ್ರಿಯರೇ, ಈ ದೇವರ ವಾಕ್ಯದ ಪ್ರಕಾಶ ಅಂತ ಹೇಳ್ತಾರೆ, ಸಾಧಾರಣ ಪ್ರಕಾಶ ಅಲ್ಲ ಅದು. ಹಾಗೆಲೇ ಸೂರ್ಯ ಹುಟ್ಟಿ ಬರೋದು ಹೇಳ್ತೀವಿ, ಅರುಣೋದಯ. ಈ ಪ್ರಪಂಚದಲ್ಲಿ ಅಷ್ಟು ದೊಡ್ಡ ಬೆಳಕು ಬೇರೆ ಯಾವುದೂ ಇಲ್ಲ, ಅದು ದೇವರ ಸೃಷ್ಟಿನೇ. ಇಲ್ಲಿ ನೋಡಿ, ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶ ಅಂತ ಹೇಳುವಾಗ ಇಲ್ಲಿ ದೇವರ ಪ್ರಭಾವ ಇದೆ, ದೇವರ ಮೇಲೆ ಇರೋ ನಮ್ಮ ನಂಬಿಕೆ ಇದೆ, ಅದೇ ರೀತಿಯಲ್ಲಿ ದೇವರ ಜ್ಞಾನವನ್ನು ಇದೆ. ಇದೆಲ್ಲ ಎಲ್ಲಿದೆ ಹೇಳಿ? ದೇವರ ವಾಕ್ಯದಲ್ಲಿ.
ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶ. ಇದು ಮೂರು ಒಟ್ಟಾಗಿ ಸೇರಿ ಬರುವಾಗ ನಾವು ಯಾರಾಗದು? ಆ ಯೇಸು ಕ್ರಿಸ್ತನ, ದಾವೀದನ ವಂಶವೆಂಬ ಬುಡದಿಂದ ಬಂದಿರಂತ ಚಿಗುರುವಾಗಿ, ಅದೇ ರೀತಿಯಲ್ಲಿ ಅವನ ಸಂತತಿಯು ಉದಯ ಸೂಚಕರವಾದ ಪ್ರಕಾಶವುಳ್ಳ ನಕ್ಷತ್ರವಾಗಿ ನಮ್ಮ ಜೀವನ, ನಾವೆಲ್ಲ ನಕ್ಷತ್ರಗಳು, ದೇವರಿಂದ ಕಾಪಾಡಿದಂದ, ದೇವರು ನಮ್ಮನ್ನು ರಕ್ಷಿಸುವ, ನಮಗೆ ಬೇಕಾಗಿರೋದೆಲ್ಲವನ್ನು ಕೊಟ್ಟು ನಾವೆಲ್ಲ ದೇವರ ವಿಷಯದಲ್ಲಿ, ದೇವರ ಕಾರ್ಯದಲ್ಲಿ ನಕ್ಷತ್ರಗಳಾಗಬೇಕು, ಪ್ರಕಾಶ ಕೊಡುವಂಥದ್ದು. ಬೇರೆಯವ್ರನ್ನೇ ನಮ್ಮ ದೇವರ ಕಡೆಗೆ ನೋಡಿ, ಇಲ್ಲಿ ನೋಡಿ, ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಎಲ್ಲ ಇದೆ. ಈ ಪ್ರಕಾಶದಲ್ಲಿ ಎಲ್ಲ ಇದೆ. ಈ ಪ್ರಕಾಶವನ್ನು ನಮಗೆ ಕೊಡ್ತಾ ಇರೋದು ಪವಿತ್ರಾತ್ಮನ. ಯಾಕೆಂದ್ರೆ ಪವಿತ್ರಾತ್ಮನು ತಿಳಿಸಿರೋದನ್ನ, ಅಂದ್ರೆ ದೇವರ ವಾಕ್ಯ ನಾವಾಗಿ ಆಗಲೇ ಹೇಳಿದೆ, ಅದು ವಿವರಿಸಲಿಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ. ಸೊ ನಾವು ಮಾನುಷಿಕವಾಗಿರೋದಂತ ಶಕ್ತಿಯಲ್ಲಿ ನಾವು ದೇವರ ವಾಕ್ಯ ಓದುವಾಗ ಪವಿತ್ರಾತ್ಮನ ಕೃಪಾವರ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದು ವಿವರಿಸಿ ಆಗಲಿ, ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲಿ ನಮ್ಮ ಕೈಯಲ್ಲಿ ಆಗಲ್ಲ. ಸೊ ಆ ಪ್ರಕಾಶ ನಮ್ಮಲ್ಲಿ ಇರಬೇಕು ಅಂತ ಹೇಳಿದ್ರೆ ದೇವ ಪ್ರಭಾವ ಜ್ಞಾನದ ಪ್ರಕಾಶ ಅದು ನಮ್ಮಲ್ಲಿ ಇರಬೇಕು. ಈ ಯೋಹಾನನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 4ನೇ ವಾಕ್ಯ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ, ಹಂಗೆ ಎಷ್ಟು ಚೆನ್ನಾಗಿದೆ. ಆತನಲ್ಲಿ ಜೀವನಿತ್ತು. ಯಾರಲ್ಲಿ? ದೇವರಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಯಿತು. ನಿಜವಾಗ್ಲೂ ಕರ್ತನಾದ ಯೇಸು ಕ್ರಿಸ್ತನು ಭೂಮಿಗೆ ಬರುವಾಗ ಇಸ್ರೇಲ್ ಜನರಿಗೆ ಎಲ್ಲವನ್ನು ಕತ್ಲೆಯಲ್ಲಿ ಇದ್ರೆ ಇನ್ನು ಮುಂದೆ ಅವರಿಗೆ ನರಕ, ಅವರಿಗೆ ಬೇರೆ ಬಿಟ್ರೆ ಬೇರೆ ದಾರಿ ಇಲ್ಲ ಅಂತ ಅದು ತಿಳಿದವರಾಗಿ ಮೊರೆ ಇಡುವಾಗ ದೇವರಿಗೆ ಅದು 1-2 ವರ್ಷ ಅಲ್ಲ, ಹತ್ರ ಗೊತ್ತಿಲ್ಲದಲ್ಲೇ ಅರೌಂಡ್ 400 years, 400 ವರ್ಷ ಮಕ್ಕಳ ಅಳುವನ್ನು ಕೇಳಿಸ್ಕೊಳ್ಳಿಕ್ಕೆ ತಡ್ಕೊಳ್ಳಿಕ್ಕೆ ಆಗದ್ದಲ್ಲೇ ಮಕ್ಕಳ ಮೇಲೆ ಪ್ರೀತಿ ಇರುವಂತ ತಂದೆ ಆದ ದೇವರು ಸ್ವಂತ ಮಗನನ್ನ ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಆ ಮಗನಲ್ಲಿ ಜೀವ ಬಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಯಿತು. ಇವತ್ತು ಪ್ರಿಯರೇ, ನಾವೆಲ್ಲ ಬೆಳಕಲ್ಲಿ ಇರೋದು. ಆ ದೇವರ ವಾಕ್ಯ ಅಂತ ಬೆಳಕು, ಜೀವ ಅಂತ ಅನಾಥ ಯೇಸು ಕ್ರಿಸ್ತನು ಜೀವ ಕೊಟ್ಟು ನಮ್ಮನ್ನೇ ಕಾಪಾಡಿರೋದು. ಆ ಬೆಳಕು ನಮ್ಮಲ್ಲಿ ಇದೆ. ಜೀವವು ಮನುಷ್ಯರಿಗೆ ಬೆಳಕಾಯಿತು. 5ನೇ ವಾಕ್ಯದಲ್ಲಿ ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸ್ಕಲಿಲ್ಲ. ಯಾಕಂದ್ರೆ ಇದು ಸಾಧಾರಣ ಪ್ರಕಾಶವಲ್ಲ, ಇದು ಪ್ರಾಪಂಚಿಕವಾಗಿರೋದು. ಪಾಪಾಂಧಕಾರದ ಎಲ್ಲಾ ಕತ್ತಲಿಂದೇನೋ ಈ ಪ್ರಕಾಶವನ್ನು ಕೆಡಿಸ್ಲಿಕ್ಕೆ ಆಗಲ್ಲ. ಅದೇನು ಹೇಳೋದು? ದೇವರ ವಾಕ್ಯ ಕೊಡುವಂತ ಪ್ರಕಾಶ. ಯಾರನ್ನೋ ಅದೇ ಅಂತ ಹೇಳ್ತಾ ಇರೋದು. ಈ ಕತ್ತಲೆಯಲ್ಲಿ ಪ್ರಕಾಶಿಸು ಅಂತ ಹೇಳುವಾಗ ಈಗ ನಮ್ಗೆ ಗೊತ್ತು ಅದು ಸಾಧಾರಣ ಇದೆ. ಎಲ್ಲಿ ಹೋಗಿ ದೇವರಾತ್ಮನಲ್ಲಿ ಪ್ರಕಾಶಿಸುವಂತ ಈ ದೇವಜ್ಞಾನ ಪ್ರಭಾವವನ್ನು ಕೊಡುವಂತ ಪ್ರಕಾಶ ನಮ್ಮಲ್ಲಿದ್ರೆ ಎಲ್ಲಿ ಎಷ್ಟು ಪಾಪಾಂಧಕಾರದಲ್ಲಿ, ಎಷ್ಟು ಪಾಪಿಗಳ ಮಧ್ಯದಲ್ಲಿ ನಾವು ನಿಂತರೂ ಕೂಡ ಆ ಪ್ರಕಾಶವನ್ನು ನಮ್ಮಲ್ಲಿ ಕಾಣಿಸುತ್ತೆ. ದೇವರು ಚಿತ್ತ ಅದು. ನನ್ನ ಮಕ್ಕಳು ಎಲ್ಲಿ ನಿಂತಿದ್ರು, ಎಷ್ಟು ಪಾಪ ಮಾಡೋರ ಜೊತೆ ಆಗಲಿ, ಎಷ್ಟು ಜಗಳ ಮಾಡೋ ಜೊತೆ ಆಗಲಿ, ಎಷ್ಟು ಸಮಾಜದಲ್ಲಿ ಹೋಗಿದ್ರು, ಯಾರ್ಯಾರು ಹೆಂಗೆ ಹೋಗಿದ್ರು, ಅದು ನನ್ನ ಪ್ರಕಾಶವನ್ನು, ದೇವ ಪ್ರಭಾವದ ಜ್ಞಾನದ ಪ್ರಕಾಶವನ್ನು ತೋರಿಸುವಂತ, ಕೊಡುವಂತ ಸಾಕ್ಷಿಗಳಾಗಿ ನಿಲ್ಲುವಂತ ದೇವರ ವಿಶ್ವಾಸಿಗಳು, ದೇವರ ಮಕ್ಕಳು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಏನಾಗಿದೆ ಅಂದ್ರೆ 6ನೇ ವಾಕ್ಯಕ್ಕೆ ಬರುವಾಗ, ದೇವರು ಕಳುಹಿಸಿದ್ದ ಒಬ್ಬ ಮನುಷ್ಯನು ಬಂದನು, ಅವನ ಹೆಸರು ಯೋಹಾನನು. ಈ ಯೋಹಾನನು ಸಾಕ್ಷಿಯಾಗಿ ಬಂದನು ಅಂತ ಹೇಳ್ತಾರೆ. ಕರ್ತನಾದ ಯೇಸು ಕ್ರಿಸ್ತನ ಭೂಮಿಗೆ ಬರೋದಕ್ಕಿಂತ ಮುಂಚೆ ಸಾಕ್ಷಿಯಾಗಿ, ಅಂದ್ರೆ ಬೆಳಕು ಬರ್ತಾ ಇದೆ. ನಾನಾಗಲೇ ಹೇಳಿದೆ, ಅರುಣೋದಯ ಅಂತ ಹೇಳುವ ಸಾಕ್ಷಿಯಾಗಿರೋದಂತ ಆ ಒಂದು ಬೆಳಕು ಬರ್ತಾ, ಅದಕ್ಕೆ ಸಾಕ್ಷಿಯಾಗಿ ಬೆಳಕಲ್ಲದಲ್ಲಿರುವಂತ ಸ್ನಾನಿಗನಾದ ಯೋಹಾನನು ಭೂಮಿಗೆ ಬಂದು, ಇದು 7ನೇ ವಾಕ್ಯದಲ್ಲಿ, ತನ್ನ ಮೂಲಕವಾಗಿ ಎಲ್ಲರೂ ನಂಬುವಂತೆ ಅವನು ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕೆ. ಪ್ರಿಯರೇ, ನಾವು ಈ ಪವಿತ್ರಾತ್ಮನ ಕುರಿತಾಗಿ ಕಲೀಲಿಕ್ಕೆ ಶುರು ಮಾಡುವಾಗಲೇ ಒಂದು ವಿಷಯ ಹೇಳಿದೆ, ಅನಾಥ ಯೇಸು ಕ್ರಿಸ್ತನ 2ನೇ ಬರೋಣ. ಅವತ್ತು 1ನೇ ಬರೋಣದಕ್ಕಿಂತ, ಆ ಸಮಯದಲ್ಲಿ ಮೊದಲನೇದಾಗಿ ಯೇಸು ಕ್ರಿಸ್ತನ ಬರೋದಕ್ಕಿಂತ ಮುಂಚೆ ಸಾಕ್ಷಿಯಾಗಿ ಒಬ್ಬ ವ್ಯಕ್ತಿ, ಹಳೆ ಒಡಂಬಡಿಕೆಯಲ್ಲಿ ಹಲವಾರು ಸಂಗತಿಗಳು ಇದೇ ರೀತಿಯಲ್ಲಿ ಪ್ರವಾದಿಗಳು ಹೇಳಿದ್ರು ಕೂಡ ವ್ಯಕ್ತವಾಗಿ ಸಾಕ್ಷಿ ಹೇಳುವಂತ ಒಂದು ಸ್ನಾನಿಕನಾದ ಯೋಹಾನನು ಬರ್ತಾ ಇದೆ. ತನ್ನ ಮೂಲಕವಾಗಿ ಎಲ್ಲರೂ ನಂಬುವಂತೆ ಅವನು ಆ ಬೆಳಕಿನ ವಿಷಯದಲ್ಲಿ
ಸಾಕ್ಷಿ ಬಂದು ನೋಡಿ ನೋಡಿ ರಕ್ಷಕನ್ ಬರ್ತಾ ಇದ್ದಾನೆ, ನಿಮ್ಮನ್ನ ನೀವು ಸಿದ್ಧ ಮಾಡ್ಕೊಳ್ರಿ, ನೀವು ಸರಿಪಡಿಸ್ಕೊಳ್ರಿ, ಸರಿಯಾಗಿರಿ, ದೀಕ್ಷಾಸ್ನಾನ ತಗೊಳ್ರಿ, ದೇವರ ದಾರಿಯಲ್ಲಿ ನಡೀರಿ ಅಂತ ಹೇಳಲಿಕ್ಕೆ. ಪ್ರಿಯರೇ, ಇವತ್ತು ಈ ಕಾಲದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರೋಣ ಯಾವಾಗ ಏನು ಅಂತ ಹೇಳಲಿಕ್ಕೆ ಆಗಲ್ಲ. ಈ ರಾತ್ರಿ ಬರ್ಬೋದು, ನಾಳೆ ಬರ್ಬೋದು, ನಾಡಿದ್ದು ಬರ್ಬೋದು, ಹೇಳಲಿಕ್ಕೆ ಆಗಲ್ಲ. ಅದು ದೇವರಿಗೆ ಮಾತ್ರ ಗೊತ್ತಿರೋದಂತ ಸಮಯಗಳಿಗೆ. ಹಂಗಿರುವಾಗ ಅವತ್ತು ಸ್ನಾನಿಗನೊಬ್ಬನೇ ಇದ್ದುದು, ಆದ್ರೆ ಇವತ್ತು ನೋಡಿ ನಮ್ಮನ್ನು ನಾವು ಎಣಿಸ್ಕೊಳ್ಬೇಕು. ಇಲ್ಲಿ ಸೇರಿ ಬಂದಿರೋದಾಗ್ಲಿ ಎಷ್ಟೋ ಜನಾಂಗಗಳು ಈ ವಿಷಯವನ್ನು, ಈ ಸುವಾರ್ತೆ ವಿಷಯವನ್ನು, ಅವತ್ತು ಸುವಾರ್ತೆ ವಿಷಯ ಅಂತ ಹೇಳಿದ್ರೆ ಅದು ಒಂದು ರೀತಿಯಲ್ಲಿ ಸುವಾರ್ತೆನೆ. ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರೋಣದಿಂದ ಸುವಾರ್ತೆ ವಿಷಯನೇ. ನೀವು ಸರಿಪಡಿಸ್ರಿ, ಸರಿ ಮಾಡ್ಕೊಳ್ರಿ, ದೇವರು ಬರ್ತಾ ಇದ್ದಾರೆ. ಆ ಶುಭ ಸಂದೇಶ ಯಾವ್ದು ಹೇಳಿ? ಪರಲೋಕಕ್ಕೆ ನಮ್ಮನ್ನ ಕರ್ಕೊಂಡು ಹೋಗಲಿಕ್ಕೆ ಬರ್ತಾರೆ ಅಂತ ಆ ಶುಭ ಸಂದೇಶ, ಅದು ಸುವಾರ್ತೆನೆ. ಇಲ್ಲಿ ನೋಡಿ, ಮೂಲಕವಾಗಿ ಅವನು ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡಲಿಕ್ಕೆ ಇವತ್ತು ಆ ಕರ್ತನಾದ ಯೇಸು ಕ್ರಿಸ್ತನ ಆ ಬೆಳಕಿನ ಬಗ್ಗೆ ಸಾಕ್ಷಿ ಕೊಡುವರಾಗಿ ನಮ್ಮ ಜೀವನ ನಾವು ಯೋಚನೆ ಮಾಡಬೇಕು. ಆ ಕರ್ತನಾದ ಯೇಸು ಕ್ರಿಸ್ತನು ಬರ್ತಾ ಇದ್ದಾನೆ ಅಂತ ಹೇಳಿ ಆ ದೇವಜ್ಞಾನದ ಪ್ರಭಾವ ಉಳ್ಳ ಪ್ರಕಾಶವಾಗಿ ಸಾಕ್ಷಿಗಳಾಗಿ ನಮ್ಮ ಜೀವನ ರೀತಿ ನಾವು ಜೀವಿಸ್ತಾ ಇದ್ದೀನ, ನಮ್ಮನ್ನು ನಾವು ಪರಿಶೋಧಿಸ್ಬೇಕು. ಪ್ರತಿಯೊಂದು ಸೇರಿನೂ ದೇವರ ವಾಕ್ಯ ನಾವು ಕಲಿಯುವಾಗ ಅದೊಂದು ಉದ್ದೇಶ ಏನಂತ ಹೇಳಿದ್ರೆ ನಮ್ಮನ್ನ ನಾವು ಪರಿಶೋಧಿಸಿ ನಾವು ಯಾವ ರೀತಿಯಲ್ಲಿ ನಮ್ಮನ್ನ ಇನ್ನೂ ಸಿದ್ಧಪಡಿಸ್ಲಿಕ್ಕೆ ಎಲ್ಲಾದ್ರೂ ಇದೆಯಾ. ಇಲ್ಲಿ ನೋಡಿ 8ನೇ ವಾಕ್ಯಕ್ಕೆ ಬರುವಾಗ ಅವನೇ ಆ ಬೆಳಕಲ್ಲ. ಯಾರು? ಸ್ನಾನಿಗನಾದ ಯೋಹಾನನೇ ಆ ಬೆಳಕಲ್ಲ. ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕಾಗಿ ಅವನು ಬಂದಿರಂತ ಹೇಳಿದ್ರು. ಆದ್ರೆ ನಿಜವಾಗಲು ಪ್ರಿಯರ ನೋಡಿ, ಕರ್ತನಾದ ಯೇಸು ಕ್ರಿಸ್ತನ ಹೋಗಾದ್ಮೇಲೆ ಪವಿತ್ರಾತ್ಮನನ್ನು ನಮಗೆ ಕಳಿಸಿಕೊಟ್ಟು ದೇವರ ವಾಕ್ಯವನ್ನು ನಮಗೆ ಕೊಟ್ಟು ಆ ದೇವರ ವಾಕ್ಯದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಜ್ಞಾನವಿರುವಂತ ದೇವ ಪ್ರಭಾವದ ಜ್ಞಾನದ ಪ್ರಭಾವ ಇರುವಂತ ನಕ್ಷತ್ರಗಳಾಗಿ ನಾವು ಇವತ್ತು ನಿಂತಿದ್ವಿ. ಈ ಭಾಗ್ಯ ಅವತ್ತು ಸ್ನಾನಿಗನಾದ ಯೋಹಾನಿಗೆ ಸಿಕ್ಕಿರ್ಲಿಲ್ಲ, ಆದ್ರೆ ಇವತ್ತು ನಮಗಿದು ಸಿಕ್ಕಿದೆ. ಆದ್ರೆ ನಾವು ಎಷ್ಟು ಮಟ್ಟಿಗೆ ಅದು ಉಪಯೋಗ ಪಡಿಸ್ತಾ ಇದ್ದೇನೆ, ಇಲ್ಲಾಂದ್ರೆ ಅದು ಯೂಸ್ ಮಾಡ್ತಾ ಇದ್ದೇನೆ, ಇದು ಮುಖ್ಯವಾಗಿರೋದು ಪ್ರಶ್ನೆ. ದೇವರ ವಾಕ್ಯ ನಮ್ಮ ಜೀವನದಲ್ಲಿ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಡೇ ಟು ಡೇ, ಬೆಳಿಗ್ಗೆ ಎದ್ದಿಂದ ರಾತ್ರಿ ಮಲಗುವ ತನಕ ನಮ್ಮ ಜೀವನದಲ್ಲಿ ಆಗುವಂತ ಆಕ್ಟಿವಿಟೀಸ್ ಅಲ್ಲಿ ನಮ್ಮ ದೇವರ ವಾಕ್ಯದ ಜ್ಞಾನದ ಪ್ರಭಾವ ಎಲ್ಲಾದ್ರೂ ಕಾಣಿಸ್ತಾ ಇದೆಯಾ? ನಮ್ಮ ಸ್ವಭಾವದಲ್ಲಿ, ಮಾತಾಡೋ ವಿಷಯದಲ್ಲಿ, ಲೋಕದಲ್ಲಿ ಇರೋ ವಿಷಯಗಳ ಬಗ್ಗೆ ಮಾತಾಡ್ಲಿಕ್ಕೆ ನಮಗೆ ಸಿಕ್ಕಾಪಟ್ಟ ಟೈಮ್ ಇದೆ. ಅಪ್ಪ ಎಷ್ಟು ಮಾತಾಡಿದೆ, ಎಸ್ಪೆಷಲಿ ಈ ಲೇಡೀಸ್ ಬಗ್ಗೆ ನಾನು ಇದು ಹೇಳೋದಲ್ಲ, ಬಟ್ ಸ್ವಲ್ಪ ಜಾಸ್ತಿ ಅವರೇ ಮಾತಾಡೋದು. ಎಷ್ಟು ಮಾತಾಡಿದ್ರು ಸಾಕಾಗಲ್ಲ. ಈ ಮಾತಾಡ್ತಾ ಇರೋದಲ್ಲಿ 99.9% ಇವರ ಬಗ್ಗೆ ಅಲ್ಲ, ಎಲ್ಲ ಬೇರೆಯವ್ರ ಬಗ್ಗೆ. ಪ್ರಿಯರೇ ನೋಡಿ, ಈಗ ಈಚೆ ಈ ಗಂಡಸರಿಗೇನು ಇದೇ ಬುದ್ಧಿ ಬಂದಿದೆ, ಮುಂಚೆ ಇದು ಇರಲಿಲ್ಲ. ಈಚೆ ಅವ್ರಿಗೇನು ಇದೆ. ಅಲ್ಲಿ ನೋಡಿ, ಈ ದೇವರ ನಮ್ಮ ಮಾತುಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಸ್ವಭಾವ ಏನಂತ ಹೇಳಿದ, ದಾವೀದನ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು ಅಂತ ಹೇಳುವಾಗ ಅದೊಂದು ಸ್ಪೆಷಾಲಿಟಿ ಇದೆ. ಅದೊಂದು ಸಣ್ಣ ಮಗು ತರ, ಇಲ್ಲಾದ್ರೂ ಮುದ್ದಾಗಿರೋ ತರ, ಅದು ಗ್ರೋತ್ ಇರೋ ತರ ದಿನ ಚೇಂಜ್ ಆಗ್ತಾರೆ ಈ ಚಿಗುರು. ಈ ರೀತಿಯಲ್ಲಿ ಅಲ್ಲಿ ನೋಡಿ, ಪ್ರಕಾಶವುಳ್ಳ ನಕ್ಷತ್ರಗಳಾಗಿ ನಾವು ಮಾರ್ಪಡ್ಬೇಕು. ನೋಡಿ 9ನೇ ವಾಕ್ಯದಲ್ಲಿ, ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿದ್ದು ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥದ್ದು. ಪ್ರಿಯರೇ, ನಮ್ಮನ್ನೇ ದೇವರ ಮುಂದೆ ನಾವು ಒಪ್ಪಿಸಿ, ನಾವೆಲ್ಲರೂ ಪ್ರಾರ್ಥನೆ ಮಾಡುವಾಗೆಲ್ಲ ತಲೆ ತಗ್ಗಿಸ್ಕೊಂಡಿರ್ತಾರೆ, ಎಲ್ಲವರ ಮನಸ್ಸಲ್ಲಿ ಅವರದಾಗಿ ಪ್ರಾರ್ಥನೆಗಳಿರುತ್ತೆ. ಆದ್ರೆ ಪ್ರಿಯರೇ, ಇವತ್ತು ನಮ್ಮ ಪ್ರಾರ್ಥನೆಯಲ್ಲಿ, ಇನ್ನು ಮುಂದೆ ಇರೋ ನಮ್ದು ಆಲೋಚನೆಗಳಲ್ಲಿ ಆ ದೇವರ ಮುಂದೆ ತಲೆ ತಗ್ಗಿಸಿ, ದೇವರೇ ನಿನ್ನ ಬೆಳಕಾಗಬೇಕು, ನೀನು ಹೇಳಿದಂತ ಆ ಒಂದು ಅರುಣೋದಯ ನನ್ನಲ್ಲಿ ಆಗಬೇಕು. ರಕ್ಷಣೆ ಹೊಂದಿದ್ದೇನೆ, ದೀಕ್ಷಾಸ್ನಾನ ತಗೊಂಡಿದ್ದೇನೆ, പക്ഷെ ನಿನ್ನ ಸಾಕ್ಷಿಯಾಗಿ ನಿಲ್ಲಲಿಕ್ಕೆ ನನ್ನ ಕೈ ಅಲ್ಲೇ ಆಗ್ತಾ ಇಲ್ಲ. ಅದಕ್ಕೆ ಹೆಚ್ಚಾಗಿ ನಿನ್ನ ದೇವರ ವಾಕ್ಯವನ್ನು ಓದಲಿಕ್ಕೆ, ಕಲಿಯಲಿಕ್ಕೆ ನನಗೆ ಅವಕಾಶವನ್ನು ಕೊಡಬೇಕು. ಅದು ನನ್ನ ಉಪಯೋಗಪಡಿಸ್ಬೇಕು, ದುರುಪಯೋಗ ಮಾಡದೆ. ಪ್ರಿಯರೇ, ಎಲ್ಲಿ ನೋಡಿ, ಕಾರಣಾಂತರಗಳು ಸುಮಾರು ಇರ್ಬೋದು. 50 ಜನ, 60 ಜನ, 70 ಜನ, 80 ಜನ, 100, 110 ಜನ ತಂಗ ಸೇರಿ ಬರುವಂತ ನಮ್ದು ಈ ಕೂಟ ಇವತ್ತು ಎಷ್ಟು ಜನ ಇದ್ದಾರೆ? 15 ಜನ. ಹತ್ರ ನನ್ನ ಪ್ರಕಾರ ಸೈಮನ್ ಬ್ರದರು ನನ್ನ ಪ್ರಕಾರ ಲಾಸ್ಟ್ ಟೈಮ್ ಒಂದು 500 ಜನಕ್ಕೆ ಕಳಿಸಿರ್ತಾರೆ. 5% ಕೂಡ ಇಲ್ಲ. ಈ ಅರುಣೋದಯ ಆಗ್ಬೇಕು.
ಕೆಲಸ ವಿಷಯಗಳಿರ್ಬೋದು, ಸುಮಾರು ವಿಷಯಗಳಿರ್ಬೋದು. ನನಗೆ ಬಾಕಿ ಇರೋದು ವೀಕ್ ಡೇಸಲ್ಲಿ ನನಗೆ ಈ ಥರ ಜಾಯಿನ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಅದು ಕೆಲವೊಂದು ಬೈಬಲ್ ಕೋರ್ಸ್‌ಗಳು ಬಾಕಿ ಇರೋದನ್ನ ಅದೇ ಸೇಮ್ ಟೈಮಲ್ಲಿ ನಡೀತಾ ಇರೋದ್ರಿಂದ, ನಂದು ಬೇರೆ ಯಾವುದಾಗಿರೋದು ಒಂದು ವಿಷಯಕ್ಕೆ ನಾನು ಇಲ್ಲಿ ಮಿಸ್ ಆಗ್ತಾ ಇರೋದಲ್ಲ. ನೋಡಿ, ಎಲ್ಲ ಇದೆ. ರಕ್ಷಣೆ ಇದೆ, ದೀಕ್ಷಾಸ್ನಾನ ಇದೆ, ದೇವರ ವಾಕ್ಯ ಗೊತ್ತಿದೆ. ಆದ್ರೆ ನಮ್ಮ ಜೀವನದಲ್ಲಿ ಮಾತ್ರ ಈ ಅರುಣೋದಯ ಆಗ್ತಾ ಇಲ್ಲ. ಈ ಚಿಗುರು ಯಾವತ್ತು ಚಿಗುರಾಗಿನೇ ಬೆಳೀತಾ ಇಲ್ಲ ಅದು. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಎಲ್ಲರ ಜೀವನದಲ್ಲಿನೂ ಈ ಒಂದು ಚೇಂಜಸ್ ಇದಾಗಬೇಕು. ಅದಕ್ಕೆ ಈ ದೇವರ ವಾಕ್ಯ, ಈ ಸಬ್ಜೆಕ್ಟ್ ಇಲ್ಲಿ ಮುಗೀತಾ ಇಲ್ಲ. ನೆಕ್ಸ್ಟ್ ವೀಕಲ್ಲಿ ದೇವರ ಚಿತ್ತವಾಗಿದ್ರೆ ನಾವಿದು ಕಂಪ್ಲೀಟ್ ಮಾಡೋಣ. ಇನ್ನು ಮುಂದೆ ಯಾವ ಕಾರ್ಯದಲ್ಲಿನೂ ನಾವು ಪ್ರಕಾಶಿಸುವಂತ ಮಕ್ಕಳಾಗಿ, ಸಾಕ್ಷಿಯಾಗಿ ನಿಲ್ಲುವಂತ ವ್ಯಕ್ತಿಗಳಾಗಿ, ಸ್ನಾನಿಗಾದರೆ ಯೋಹಾನಿಗೆ ಸಿಕ್ಕದಲ್ಲಿ ಇರೋ ಒಂದು ಅವಕಾಶ ನಮಗೆ ದೇವರು ಕೊಟ್ಟಿದ್ದಾರೆ. ಪ್ರಕಾಶವುಳ್ಳ ನಕ್ಷತ್ರಗಳಾಗಿ ನಿಲ್ಲಲಿಕ್ಕೋಸ್ಕರ ದೇವರ ವಾಕ್ಯವನ್ನು ಕೊಟ್ಟಿದ್ದಾರೆ, ಪವಿತ್ರಾತ್ಮವನ್ನು ಕೊಟ್ಟಿದ್ದಾರೆ. ಹಾಗಿರುವಾಗ ಈ ಪ್ರಪಂಚದಲ್ಲಿ ಹಾಳಾಗಿ ಹೋಗುವಂತ ಜೀವನಗಳಾಗಿ ನಮ್ಮ ಶರೀರವನ್ನು, ನಮ್ಮ ಆತ್ಮನನ್ನು ನಾವು ಒಪ್ಪಿಸಬಾರದು. ಹೆಚ್ಚಾಗಿ ಮುಂದಿನ ದಿವಸಗಳಲ್ಲಿ ಈ ದೇವರ ವಾಕ್ಯ ಆತ್ಮನ ಆಹಾರವಾಗಿ, ಆತ್ಮನಿಗೆ ಎಷ್ಟು ಹೊಟ್ಟೆ ಹಸುವಾಗುತ್ತೋ ಅಷ್ಟು ಆತ್ಮೀಯ ಆಹಾರವನ್ನು ಕೊಡ್ಲಿಕ್ಕೋಸ್ಕರ ಅವಾಗ ಏನಾಗುತ್ತೆ ಹೇಳಿ, ಈ ಆತ್ಮನು ನಮ್ಮಲ್ಲಿ ಇನ್ನೂ ತುಂಬಾ ಶಕ್ತಿಯನ್ನು ಹೊಂದಿ, ಆ ಆತ್ಮನ ಪ್ರಭಾವದಲ್ಲಿ ಅರುಣೋದಯ ನಮ್ಮಲ್ಲಿ, ಆ ಚೇಂಜಸ್ ನಮ್ಮ ಜೀವನ ರೀತಿಯಲ್ಲಿ, ಮಾತಾಡ್ತಾ ರೀತಿಯಲ್ಲಿ, ನಾವು ಮಾಡುವಂತ ಕೆಲಸಗಳಲ್ಲಿ ದೇವರು ಕೊಡ್ತಾರೆ. ಆ ಅವಕಾಶವನ್ನು ಮುಂದಿನ ದಿವಸಗಳಲ್ಲಿ ನನಗೆ, ನಿಮಗೆ ಎಲ್ಲರಿಗೇನು ದೇವರ ಅನುಗ್ರಹಿಸಿಕೊಳ್ಳೆಂದು ಪ್ರಾರ್ಥಿಸುತ್ತಾ